ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೆ, ವಾರವಿಡೀ ನಮ್ಮೆಲ್ಲರನ್ನು ಕಾಪಾಡಿ ಈ ವಾರದ ಮೊದಲನೆಯ ದಿನದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಸೇರಿ ನಿಮ್ಮ ಮಾತುಗಳು, ಸತ್ಯವೇದದಲ್ಲಿ ನೀವು ನಮಗೆ ತಿಳಿಸಿರುವಂಥ ವಿಷಯಗಳನ್ನು ನಾವು ತಿಳಿದುಕೊಳ್ಳುವಂತೆ, ಅರ್ಥ ಮಾಡಿಕೊಳ್ಳುವಂತೆ ನಮಗೆ ನೀವು ಕೊಟ್ಟಂತೆ ಈ ಮಹಾಭಾಗ್ಯಕ್ಕಾಗಿ ನಮಗೆ ವಂದನೆಗಳು. ಕರ್ತನೆ, ಈ ದಿನ ನಮ್ಮೊಂದಿಗೆ ನೀವು ಮಾತನಾಡಿ ನಿಮ್ಮ ಮಾತುಗಳಿಂದ ನಮ್ಮನ್ನು ಬಲಪಡಿಸಿ, ಏನು ಹೇಳಬೇಕೋ ಹೇಳುವಂಥ ನನಗೂ ಕೇಳುವಂಥ ನಿಮ್ಮ ಮಕ್ಕಳಿಗೂ ನಿಮ್ಮ ಆತ್ಮನ ಸಹಾಯವನ್ನು ನೀವು ಒದಗಿಸಿಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇಲೆ. ಆತ್ಮೀಯರೆಲ್ಲರಿಗೂ ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಈ ದಿನ ದೇವರ ಪ್ರೀತಿಯ ಮಾತುಗಳನ್ನು ನಾವು ಕೇಳೋದಕ್ಕೆ ನಮ್ಮ ಹೃದಯಗಳನ್ನು ನಾವು ಸಿದ್ಧ ಮಾಡಿಕೊಳ್ಳೋರಾಗಿರೋಣ. ಪ್ರೇರೆ, ದೇವರ ಮಾತುಗಳು ಪ್ರೀತಿಯ ಮಾತುಗಳು. ಇನ್ನೂ ಹೇಳಬೇಕಂದ್ರೆ ದೇವರ ಮಾತುಗಳು ನಮ್ಮನ್ನು ದಂಡಿಸುವಂಥ ಮಾತುಗಳು ಕೂಡ ಆಗಿದ್ದಾವೆ. ಅಂದರೆ ಪ್ರೀತಿಸುವಂತಹ ದೇವರೇ ನಮ್ಮನ್ನು ಶಿಕ್ಷಿಸುವಂಥವರು ಕೂಡ ಆಗಿದ್ದಾರೆ. ಪ್ರೀತಿಸುವಂಥ ದೇವರು ನಮ್ಮನ್ನು ಎಷ್ಟೋ ವಿಷಯಗಳಲ್ಲಿ ಎಚ್ಚರಿಸುವಂಥ ದೇವರೇ ನಮ್ಮನ್ನು ಶಿಕ್ಷಿಸುವಂಥ ದೇವರು ಕೂಡ ಆಗಿದ್ದಾರೆ. ಹಾಗಾಗಿ ಕ್ರೈಸ್ತರಾಗಿ ದೇವರನ್ನು ನಂಬಿಕೊಂಡಂಥ ನಾವು, ದೀಕ್ಷಾ ಸ್ನಾನವನ್ನು ಹೊಂದಿದಂಥ ನಾವು, ಇಲ್ಲಿ ಅನೇಕರಾಗಿರುವಂಥ ನಾವು ಆಲ್ಮೋಸ್ಟ್ ಎಲ್ಲರೂ ದೀಕ್ಷಾ ಸ್ನಾನವನ್ನು ಹೊಂದಿದವರಾಗಿದೆ. ದೀಕ್ಷಾ ಸ್ನಾನ ಹೊಂದಿದ್ದೇವೆ ಅಂತಂದರೆ ಏನರ್ಥ? ದೀಕ್ಷಾ ಸ್ನಾನ ಯಾವುದಕ್ಕೆ ಸೂಚಿಸುವಂಥದ್ದಾಗಿದೆ? ರಕ್ಷಿಸಲ್ಪಟ್ಟಿದ್ದೇವೆ, ಕ್ರಿಸ್ತನಲ್ಲಿ ಮತ್ತೆ ನೂತನವಾಗಿ ಜನಿಸಿದ್ದೇವೆ. ನಮ್ಮ ಎಲ್ಲ ಹಳೆಯ ಜೀವನವನ್ನು, ಹಳೆಯ ಪಾಪವನ್ನು ದೇವರು ತನ್ನ ರಕ್ತದ ಮೂಲಕವಾಗಿ ನಮ್ಮನ್ನು ವಿಮೋಚಿಸಿ ಅಥವಾ ನಮ್ಮ ಪಾಪಗಳನ್ನು ಕ್ಷಮಿಸಿ ನೂತನ ಜೀವನವನ್ನು ಜೀವಿಸೋದಕ್ಕೆ ದೇವರು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಎಂಬುದಾಗಿ. ಆದರೆ ದೀಕ್ಷಾ ಸ್ನಾನವನ್ನು ಹೊಂದಿ ರಕ್ಷಣೆಗೆ ಬಂದು ಪಾಪಗಳು ಕ್ಷಮಿಸಲ್ಪಟ್ಟ ನಂತರ ನಮ್ಮ ಜೀವನದಲ್ಲಿ ನಾವು ಬಿಟ್ಟಂಥ ಪಾಪ, ಯಾವ ಪಾಪಗಳನ್ನಾದರೆ ಮಾಡಬಾರದೆಂಬುದಾಗಿ ನಾವು ಅಂದುಕೊಳ್ಳುತ್ತೇವೋ, ಯಾವ ತಪ್ಪುಗಳನ್ನಾದರೆ ನಾವು ಮಾಡಬಾರದೆಂಬುದಾಗಿ ನಿರ್ಣಯಿಸಿಕೊಂಡಿರುತ್ತೇವೋ, ಆ ನಿರ್ಣಯಗಳಿಗೆ ನಾವು ತಕ್ಕಂತೆ ವಿಧೇಯರಾಗಿ ಜೀವಿಸುತ್ತೇವಾ ಎಂಬುದಾಗಿ ಒಂದು ವೇಳೆ ಪ್ರಶ್ನಿಸಿಕೊಳ್ಳುವುದಾದರೆ ಅದರ ಉತ್ತರ ಬಹಳ ಪರ್ಸೆಂಟಾಗಿ ಇಲ್ಲ ಅಂತಲೇ ಬರುತ್ತೆ. ಅರ್ಥ ಆಗ್ತಿದೆ? ಅಂದರೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿರುವಂಥದ್ದು ಪಾಪ ಮಾಡಬಾರದೆಂಬುದಾಗಿ, ಪಾಪದಿಂದ ದೂರವಿರಬೇಕೆಂಬುದಾಗಿ. ಅದಕ್ಕೆ ತಾನೇ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೇವೆ ಪ್ರಿಯರೇ, ಹೌದಾ? ಇನ್ನು ಬೇರೆ ಥರ ಏನಾದರೂ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೇವಾ? ಇಲ್ಲ. ಯಾವುದಕ್ಕೆ? ಪಾಪ ಮಾಡಬಾರದು, ಪಾಪದಿಂದ ದೂರವಿರಬೇಕು. ಆದರೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡ ನಂತರವೂ ಕೂಡ ಯಾವ ಪಾಪವನ್ನಾದರೆ ಮಾಡಬಾರದು, ಯಾವ ಪಾಪದಿಂದ ದೂರ ಇರಬೇಕೆಂದು ನಾವು ಅಂದುಕೊಳ್ಳುತ್ತೇವೋ ಅವುಗಳಿಂದ ದೂರ ಇರೋದಕ್ಕೆ ನಮ್ಮಿಂದ ಆಗತ್ತಾ ಅಂತಂದರೆ ನೆಗೆಟಿವ್, ಇಲ್ಲ, ಬಹಳ ಕಷ್ಟ. ಅದಕ್ಕೆ ಸತ್ಯವೇದದಲ್ಲಿದ್ದಂಥ ಒಂದು ಒಳ್ಳೆಯ ಮಾತನ್ನು ನಾವು ನೋಡಿಕೊಳ್ಳುವುದಾದರೆ, ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 8-9 ವಚನಗಳು. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ. ಯೋಹಾನನು ದೇವರ ಪ್ರೀತಿಯನ್ನು ನಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಪ್ರಿಯರೇ. ಈ ಯೋಹಾನನು, ಈ ಪತ್ರಿಕೆಯನ್ನು ಬರೆದಂಥ ಯೋಹಾನನಿದಾನಲ್ವಾ, ಈ ಯೋಹಾನನು ಬರೆದ ಸುವಾರ್ತೆಯನ್ನು ಕೂಡ ಬರೆದಂಥ ವ್ಯಕ್ತಿ. ಯೋಹಾನನು ಬರೆದ ಸುವಾರ್ತೆ, ಯೋಹಾನನು ಬರೆದ ಈ 3 ಪತ್ರಿಕೆಗಳನ್ನು ಬರೆದವರು ಒಬ್ಬರೇ,
ಸೊ ಯೋಹಾನನ ಸುವಾರ್ತೆಯಲ್ಲೂ ಕೂಡ ಪ್ರಿಯರೇ ದೇವರ ಪ್ರೀತಿ, ಯೇಸು ಕ್ರಿಸ್ತರ ಪ್ರೀತಿಯನ್ನು ಹೆಚ್ಚಾಗಿ ವಿವರಿಸಲಿಕ್ಕೆ ಯೋಹಾನನು ಪ್ರಯತ್ನಿಸ್ತಾನೆ. ಪತ್ರಿಕೆಯಲ್ಲೂ ಕೂಡ ಅದೇ ನಮಗೆ ಕಾಣುವಂಥದ್ದಾಗಿದೆ. ಏನು ಹೇಳ್ತಿದ್ದಾರೆ 8ನೇ ವಚನದಲ್ಲಿ? ಈ ದಿನ ಈ 8-9 ವಚನಗಳನ್ನೇ ನಾವು ಧ್ಯಾನಿಸುವುದಕ್ಕೆ, ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ಳುತ್ತೇವೆ. ಏನಂತ ಯೋಹಾನರವ್ರು ಹೇಳ್ತಿದ್ದಾರೆ ಅಂತಂದ್ರೆ, ನಮ್ಮಲ್ಲಿ ಪಾಪವಿಲ್ಲ ಎಂದು ಹೇಳುವುದಾದರೆ, ನನ್ನಲ್ಲಿ ಯಾವುದೇ ರೀತಿಯಂತ ಅಶುದ್ಧತೆ ನನ್ನಲ್ಲಿಲ್ಲ ಅಂತ ಹೇಳುವುದಾದರೆ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ತೇವೆ. ಅಂದ್ರೆ ಏನರ್ಥ? ಇಲ್ಲಿ ದೀಕ್ಷಾ ಸ್ನಾನವನ್ನ ಪಡೆದು ದೇವರನ್ನ ಅಂಗೀಕರಿಸಿ ಕುಳಿತುಕೊಂಡಂತ ನಮ್ಮೆಲ್ಲರಲ್ಲೂ ಏನಿದೆ ಅಂತ ದೇವರು ಹೇಳ್ತಿದ್ದಾರೆ? ಪಾಪವು ಇದೆ. ಒಂದು ವೇಳೆ ನನ್ನಲ್ಲಿ ಪಾಪವಿಲ್ಲ ಅಂತ ಹೇಳುವುದಾದ್ರೆ ಅವನೇನ್ ಮಾಡಿಕೊಳ್ತಿದ್ದಾನೆ? ತನ್ನನ್ನು ತಾನೇ ಮೋಸ ಮಾಡಿಕೊಳ್ತಿದ್ದಾನೆ. ಯಾರನ್ನೂ ಮೋಸ ಮಾಡ್ತಿಲ್ಲ, ತನ್ನನ್ನು ತಾನೇ ಮೋಸ ಮಾಡಿಕೊಳ್ತಾನೆ. ಮುಂದಕ್ಕೆ, ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ. ಒಂದು ವೇಳೆ ನನ್ನಲ್ಲಿ ಪಾಪವಿಲ್ಲ, ಒಂದು ವೇಳೆ ನಾನು ಪರಿಶುದ್ಧನು ಎಂದು ಹೇಳಿಕೊಳ್ಳುವುದಾದ್ರೆ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ಳುತ್ತೇವೆ. ಮತ್ತೊಂದು ನಮ್ಮಲ್ಲಿ ಸತ್ಯವಿಲ್ಲ. ಸತ್ಯವಿಲ್ಲ ಅಂತಂದ್ರೆ, ಸತ್ಯ ಅಂತಂದ್ರೆ ಏನು? ವಾಕ್ಯ ನಮ್ಮಲ್ಲಿ ಇಲ್ಲ. ಯಾವಾಗ ನಮ್ಮಲ್ಲಿ ಇರಲ್ಲ ವಾಕ್ಯ? ಯಾವಾಗ ನಮ್ಮಲ್ಲಿ ವಾಕ್ಯ ಇರಲ್ಲ ಪ್ರೇರೆ? ನನ್ನಲ್ಲಿ ಪಾಪವಿಲ್ಲ ಎಂದು ನನ್ನನ್ನು ನಾನು ಹೇಳಿಕೊಳ್ಳುವುದಾದ್ರೆ, ನನ್ನನ್ನು ನಾನು ನಿರ್ಣಯಿಸಿಕೊಳ್ಳುವುದಾದ್ರೆ ನನ್ನಲ್ಲಿ ಏನಿಲ್ವಂತೆ? ಸತ್ಯವಿಲ್ಲ. ವಾಕ್ಯವು ನನ್ನಲ್ಲಿ ಇಲ್ಲ. ಯಾಕೆ ಅಂತಂದ್ರೆ, ದೀಕ್ಷೆಯನ್ನ ಹೊಂದಿದ ನಂತರವೂ ಕೂಡ ಯಾವ ಮಾರ್ಗದಿಂದ ಆದರೆ ನಾನು ದೂರವಾಗಿರಬೇಕು ಎಂಬುದಾಗಿ ನಾವು ನಿರ್ಣಯಿಸಿಕೊಂಡಿರ್ತೇವೋ ಅದೇ ಮಾರ್ಗಕ್ಕೆ ಹೋಗುವಂಥ ಪರಿಸ್ಥಿತಿಗಳಲ್ಲಿ ನಾವಿರ್ತೇವೆ. ದೀಕ್ಷಾ ಸ್ನಾನವನ್ನು ಹೊಂದಿದ ನಂತರ ಯಾವ ಮಾತುಗಳನ್ನಾದರೆ ಆಡಬಾರದೆಂಬುದಾಗಿ ನಿರ್ಣಯಿಸಿಕೊಂಡಿರ್ತೇವೋ ಅದೇ ಮಾತುಗಳನ್ನು ಮತ್ತೆ ನಾವು ಆಡ್ತೇವೆ. ಯಾವುದನ್ನು ನೋಡಬಾರದೆಂಬುದಾಗಿ ನಾವು ಅಂದುಕೊಳ್ತೇವೋ ಅವುಗಳನ್ನೇ ನಾವು ನೋಡ್ತೇವೆ ಇಲ್ವಾ ಪ್ರೇರ? ಮಾಡ್ತೇವೆ ಇಲ್ವಾ? ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರವೂ ಕೂಡ ನಮ್ಮ ಜೀವನಗಳು ಇನ್ನೂ ಹಳೆಯ ಪರಿಸ್ಥಿತಿಯಲ್ಲಿ ಇದಾವ ಇಲ್ವಾ? ಇದೆ. ಅದಕ್ಕೆ ಯೋಹಾನನು ಹೇಳ್ತಿದ್ದಾನೆ, ನನ್ನಲ್ಲಿ ಪಾಪವಿಲ್ಲ ಎಂಬುದಾಗಿ ಯಾವನಾದರೂ ಹೇಳುವುದಾದ್ರೆ ಅವನೇನಾಗ್ತಾನೆ? ತನ್ನನ್ನು ತಾನೇ ಮೋಸ ಮಾಡಿಕೊಳ್ಳುತ್ತಾನೆ. ಆತನಲ್ಲಿ ವಾಕ್ಯವು ಸತ್ಯವೂ ಇಲ್ಲ. ಅದಕ್ಕೆ 9ನೇ ವಚನದಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಿದ್ದಾರೆ, ಅದಕ್ಕೆ ಸೊಲ್ಯೂಷನ್ ಕೊಡ್ತಿದ್ದಾರೆ ನೋಡಿ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪಿಗಳಾಗಿದ್ದಾಗ, ಇನ್ನೂ ಪಾಪದಲ್ಲಿರುವಾಗ, ಇನ್ನೂ ಪಾಪದ ಮೋಸದಲ್ಲಿ ವಂಚನೆಯಲ್ಲಿರುವಾಗ ಯಾರು ಶುದ್ಧಿ ಮಾಡ್ತಾರಂತೆ? ಯಾರು? ದೇವರು, ಯೇಸು ಕ್ರಿಸ್ತರವರು. ಹೌದಾ? ಆದರೆ ಯೇಸು ಕ್ರಿಸ್ತರವರು ನಮ್ಮ ಪಾಪಗಳನ್ನು ಶುದ್ಧಿ ಮಾಡಬೇಕು ಅಂತಂದರೆ ನಾವು ಏನು ಮಾಡ್ಬೇಕಂತ ಹೇಳ್ತಿದ್ದಾರೆ? ಏನು ಮಾಡಬೇಕು? ಅರಿಕೆ ಮಾಡಿಕೊಳ್ಳಬೇಕು. ಹೌದಾ? ಒಪ್ಪಿಕೊಂಡು ಅರಿಕೆ ಮಾಡಿದರೆ ಏನು ಮಾಡ್ಬೇಕಂತ ನಾವು ದೇವರ ಹತ್ರ ನಮ್ಮ ಪಾಪಗಳನ್ನು ಒಪ್ಕೊಳ್ಬೇಕು. ಏನು ಮಾಡಬೇಕು? ಒಪ್ಕೊಳ್ಬೇಕು. ಒಪ್ಕೊಳ್ತೇವೆ ಅಂತಂದ್ರೆ ಏನರ್ಥ? ನಾವು ದೇವರ ಹತ್ರ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಿದ್ದೇವೆ ಅಂತಂದ್ರೆ ಏನರ್ಥ? ದೇವರೇ, ನಿನ್ನ ಮಾರ್ಗವನ್ನು ನಾನು ಬಿಟ್ಟಿದ್ದೇನೆ, ನಿನ್ನ ದಾರಿಯನ್ನು ನಾನು ದೂರ ಆಗಿದ್ದೇನೆ, ನಾನು ಶಿಕ್ಷೆಯನ್ನು ಹೊಂದೋದಕ್ಕೆ ಅರ್ಹನು. ಹೌದಾ? ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡುತ್ತಿದ್ದೇನೆ ಅಂತಂದ್ರೆ ಏನರ್ಥ? ದೇವರೇ, ನಾನು ನಿನ್ನ ಮಾರ್ಗವನ್ನು ಬಿಟ್ಟಿದ್ದೇನೆ, ನಿನ್ನ ದಾರಿಯಿಂದ ದೂರವಾಗಿದ್ದೇನೆ, ನಾನು ಶಿಕ್ಷೆಯನ್ನು ಹೊಂದುವುದಕ್ಕೆ ಅರ್ಹನು ಎಂಬುದಾಗಿ ಒಪ್ಪಿಕೊಂಡಂತೆ ತಾನೆ? ಹೌದಲ್ವಾ ಪ್ರಿಯರೇ? ಹಾಗಾಗಿ ಪಾಪ ಮಾಡಿದಂಥ ನೀವು ದೇವರ ಹತ್ರ ಏನು ಮಾಡಬೇಕಂತೆ? ಒಪ್ಪಿಕೊಳ್ಳಬೇಕು. ದೇವರ ಹತ್ರ ನಮ್ಮನ್ನು ನಾವು ಕನ್ಫೆಸ್ ಮಾಡ್ಕೊಳ್ಬೇಕು. ಇಂಗ್ಲೀಷಲ್ಲಿ ಅದನ್ನು ಕನ್ಫೆಸ್ ಅಂತಾರೆ. ದೇವರ ಹತ್ರ ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಬೇಕು. ಒಪ್ಪಿಕೊಂಡ್ರೇನೆ ನಮಗೇನು ಸಿಗುತ್ತಂತೆ? ಶುದ್ಧತೆ. ನಾವು ಶುದ್ಧರಾಗ್ತೇವೆ, ಕ್ಷಮಾಪಣೆ ನಮ್ಮಲ್ಲಿ ಸಿಗುತ್ತೆ. ಆದರೆ ಕ್ಷಮಾಪಣೆಗೂ ಒಪ್ಪಿಕೊಳ್ಳುವುದಕ್ಕೂ ಮಧ್ಯದಲ್ಲಿ ಒಂದು ಮಾತು ದೇವರು ಹೇಳಿದ್ದಾರೆ. ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರೋದ್ರಿಂದ, ಯಾರೀತನು? ದೇವರು, ಯೇಸು ಕ್ರಿಸ್ತರವರು ಏನಾಗಿದ್ದಾರಂತೆ? ನಂಬಿಗಸ್ತನೂ ನೀತಿವಂತನೂ ಆಗಿರೋದ್ರಿಂದ. ಇವೆರಡು ಮಾತಲ್ಲಿ ನಮ್ಗೆ ಏನು ಕಾಣಿಸ್ತಿದೆ ಅಂತಂದ್ರೆ ದೇವರ ಕ್ಯಾರೆಕ್ಟರ್ ನಮಗೆ ಕಾಣಿಸ್ತಿದೆ. ವಾಟ್ ಈಸ್ ಗಾಡ್? ದೇವರಂತಂದ್ರೆ ಏನಂತಂದ್ರೆ ಆತನು ನಂಬಿಗಸ್ತನೂ ಆತನು ನೀತಿವಂತನೂ ಆಗಿರೋದ್ರಿಂದ. ದೇವರು ಎಷ್ಟು ಒಳ್ಳೆ ವ್ಯಕ್ತಿ ಅಂತಂದ್ರೆ, ನಾವು ನಮ್ಮ ಪಾಪಗಳನ್ನು ದೇವರ ಬಳಿಗೆ ಒಪ್ಪಿಕೊಂಡು ದೇವರೇ ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಹರಕೆ ಮಾಡುವುದಾದರೆ ಆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವಷ್ಟು ದೊಡ್ಡ ಮನಸ್ಸು ದೇವರದು.
ದೊಡ್ಡ ಮನಸ್ಸು. ಯಾಕಂತಂದರೆ ಆಲ್ರೆಡಿ ದೇವರೊಮ್ಮೆ ನಮ್ಮನ್ನು ಕ್ಷಮಿಸಿದ್ದಾರೆ. ಕ್ಷಮಾಪಣೆ ಪಡೆದ ನಂತರವೂ ಕೂಡ ಮತ್ತೆ ಕ್ಷಮಿಸಬೇಕು ಅಂತಂದರೆ ಕಷ್ಟನಾ ಇಷ್ಟನಾ? ಕ್ಷಮಾಪಣೆ ಪಡೆದುಕೊಂಡಿದ್ದೇವೆ, ಮತ್ತೆ ಅದೇ ಕ್ಷಮಾಪಣೆ ನಮಗೆ ಬೇಕು ಅಂತಂದರೆ ಅದು ಕಷ್ಟನಾ ಇಷ್ಟನಾ ಪ್ರಿಯರೇ? ಕಷ್ಟವಾದರೂ ಕೂಡ ದೇವರು ಏನು ಹೇಳ್ತಿದ್ದಾರೆ, ಯೇಸು ಸ್ವಾಮಿ ಏನು ಹೇಳ್ತಿದ್ದಾರೆ? ನೀನು ಒಪ್ಪಿಕೋ, ನಾನು ನಿನ್ನನ್ನು ಕ್ಷಮಿಸ್ತೇನೆ. ಯಾವನ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ, ಯಾವನು ದೇವರಿಂದ ಪರಿಶುದ್ಧನಾಗಿ ಎನಿಸಲ್ಪಟ್ಟಿದ್ದಾನೋ ಅವನು ಧನ್ಯನು. 32ನೇ ಅಧ್ಯಾಯ 1ನೇ ವಚನ, ಕೀರ್ತನೆಗಳು. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿಲ್ಲದಿರುವುದೋ ಅವನು ಧನ್ಯನು. ಯಾರು ಧನ್ಯರಂತೆ ಪ್ರಿಯರೇ? ಯಾರು ಧನ್ಯರಂತೆ? ಯಾರ ಪಾಪಗಳನ್ನು ದೇವರು ಕ್ಷಮಿಸಿ ಬಿಟ್ಟಿದ್ದಾರೋ ಅವನು ಧನ್ಯನು. ಸತ್ಯವೇದವನ್ನು ನಾವು ಓದುವಾಗ ಅನೇಕ ವಿಷಯಗಳಲ್ಲಿ ಧನ್ಯತೆ ನಮಗೆ ಕಾಣಿಸುತ್ತೆ ಪ್ರಿಯರೇ. ಧನ್ಯತೆಗಳು, ಧನ್ಯನು. ಈ ಒಂದು ವಿಷಯದಲ್ಲೆಲ್ಲ ಅನೇಕ ವಿಷಯಗಳಲ್ಲಿ ಈ ಥರ ಇರುವುದಾದರೆ ಧನ್ಯನು, ಪಾಪಗಳನ್ನು ಕ್ಷಮಿಸುವುದಾದರೆ ಧನ್ಯನು, ಸಹೋದರನನ್ನು ಕ್ಷಮಿಸುವುದಾದರೆ ಧನ್ಯನು. ಈ ರೀತಿ ಅನೇಕ ಧನ್ಯತೆಗಳು ನಮಗೆ ಸತ್ಯವೇದದಲ್ಲಿ ಕಾಣಿಸುತ್ತೆ. ಅದರಲ್ಲಿ ಒಂದು ಧನ್ಯತೆ ಏನೋ ಗೊತ್ತಾ? ಯಾವನ ಪಾಪವನ್ನು ದೇವರು ಕ್ಷಮಿಸಿದ್ದಾನೋ, ಯಾವನ ಅಪರಾಧಗಳನ್ನು ದೇವರು ದ್ರೋಹಗಳನ್ನು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವ? ನಮ್ಮ ದ್ರೋಹಗಳು ದೇವರು ಪರಿಹರಿಸಿದ್ದಾರಾ? ಯಾವಾಗ? ದೀಕ್ಷಾ ಸ್ನಾನದ ನಂತರ ನಾನು ಕೇಳ್ತಿದ್ದೇನೆ. ದೀಕ್ಷಾ ಸ್ನಾನದ ಮೊದಲೆಲ್ಲ ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ. ದೀಕ್ಷಾ ಸ್ನಾನದ ನಂತರ ಈ ಮಾಡಿರುವಂಥ ಪಾಪಗಳನ್ನು ದೇವರು ನಮ್ಮನ್ನು ಕ್ಷಮಿಸಿದ್ದಾರಾ, ಪರಿಹರಿಸಿದ್ದಾರಾ? ನಾವು ಕ್ಷಮಿಸಲ್ಪಟ್ಟಿದ್ದೇವಾ? ನಾವು ನಿಜವಾಗ್ಲೂ ಶುದ್ಧರೇನಾ? ದಾವೀದನು ಪ್ರಾರ್ಥನೆ ಮಾಡ್ತಿದ್ದಾನೆ ಪ್ರಿಯರೇ. ಮುಂದಕ್ಕೆ ನೋಡಿ 3ನೇ ವಚನದಲ್ಲಿ, ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವಿದು ಹೋಗುತ್ತಿದ್ದವು. ಹಗಲಿರುಳು ನಿನ್ನ ಶಿಕ್ಷಾಹಸ್ತವು ನನ್ನ ಮೇಲೆ ಭಾರವಾಗಿತ್ತು. ಬೇಸಿಗೆಯ ನೀರಿನಂತೆ ನನ್ನ ಶರೀರದ ಸಾರವೆಲ್ಲ ಬತ್ತಿ ಹೋಯಿತು. ಮುಂದಕ್ಕೆ, ಈಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿಬಿಟ್ಟಿ. ದಾವೀದನ ಅಪರಾಧ ಪಾಪಗಳು ಪರಿಹರಿಸಲ್ಪಡುವುದಕ್ಕೆ ದಾವೀದನ ಏನ್ ಮಾಡಿದಾನಂತ ಪ್ರಿಯರೇ? ಯಾವುದನ್ನು ಕೂಡ ಬಚ್ಚಿಡದೆ ದೇವರ ಹತ್ರ ಒಪ್ಕೊಂಡು. ದೇವರ ಹತ್ರ ಬಚ್ಚಿಟ್ರೂ ಕೂಡ ಬಚ್ಚಿಡಕ್ಕಾಗತ್ತಾ ನಮಗೆ? ದೇವರ ಹತ್ರ ಏನಾದರೂ ಬಚ್ಚಿಡಕ್ಕಾಗತ್ತಾ ಪ್ರಿಯರೇ? ನಮಗೆ ಏನು ಬಚ್ಚಿಡಕ್ಕಾಗಲ್ಲ. ದೇವರಿಗೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ. ದೇವರೇ, ನಿನಗೆ ಏನು ಬಚ್ಚಿಡ್ಲಿಕ್ಕಾಗಲ್ವಲ್ಲ, ನಿನ್ನ ಮುಂದೆ ಏನು ನಿನಗೆ ತಿಳಿಯದೇ ಇರುವಂಥದ್ದು ಏನೂ ಇಲ್ವಲ್ಲ, ನಿನಗೆಲ್ಲ ಗೊತ್ತಲ್ವಾ, ನನ್ನ ಪಾಪಗಳನ್ನು ಕ್ಷಮಿಸ್ಬಿಡು ಅಂತಂದರೆ ದೇವರು ಪಾಪಗಳನ್ನು ಕ್ಷಮಿಸಲ್ವಂತೆ. ನೀನು ನಿನ್ನ ಪಾಪಗಳನ್ನು ದೇವರ ಮುಂದೆ ಹರಕೆ ಮಾಡಿ ಒಪ್ಪಿಕೊಳ್ಳೋವರೆಗೂ ದೇವರು ಬರಲ್ಲ ಕ್ಷಮಿಸಲಿಕ್ಕೆ. ದೇವರು ಬಲವಂತವಾಗಿ ಯಾವ ಕೆಲಸವನ್ನು ಮಾಡಲ್ಲ. ನಿನಗಿಷ್ಟ ಇದ್ದರೆ, ನೀನು ಕರೆಯುವುದಾದರೆ, ನೀನು ಬೇಡುವುದಾದರೆ ಮಾತ್ರ ದೇವರು ತನ್ನ ಕಾರ್ಯಗಳನ್ನು, ಕ್ರಿಯೆಗಳನ್ನು ನಿಮ್ಮ ಜೀವನದಲ್ಲಿ ಮಾಡ್ತಾರೆ. ದಾವೀದನ ಜೀವನದಲ್ಲೂ ಕೂಡ ದೇವರು ತನ್ನ ಪಾಪವನ್ನು ಕ್ಷಮಿಸೋದಕ್ಕೆ ದಾವೀದನ ಏನು ಮಾಡಿದಂತೆ ಪ್ರಿಯರೇ? ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆ ಮಾಡದೆ ದೆರ್ ಇಸ್ ನೋ ಸೀಕ್ರೆಟ್ ಇನ್ ಫ್ರಂಟ್ ಆಫ್ ಗಾಡ್. ಯಾವುದು ಬಚ್ಚಿಟ್ಟಿಲ್ಲ ದೇವರ ಹತ್ರ, ಮರೆ ಮಾಡದೆ. ನನ್ನ ಪಾಪದಲ್ಲಿ ಯಾವುದನ್ನು ಕೂಡ ಮರೆ ಮಾಡದೆ ಏನು ಮಾಡಿದೆ? ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ನಾನು ಬಾಯಿಂದ ಆಡಿದಂಥ ಮಾತು, ನನ್ನ ನೋಟದಿಂದ ನೋಡಿದಂಥ ಕೆಟ್ಟ ನೋಟ, ನನ್ನ ನಡತೆ, ನನ್ನ ವರ್ತನೆ, ನನ್ನ ಆಲೋಚನೆ, ನನಗೆ ಯಾವುದಾದರೆ ನೆನಪಿದೆಯೋ ಅವೆಲ್ಲವನ್ನು ನಾನು ಏನು ಮಾಡಿದ್ದೇನೆ ದೇವರೇ, ನಿನ್ನ ಮುಂದೆ ನಾನು ಒಪ್ಕೊಂಡ್ಬಿಟ್ಟೆ. ಜಡ್ಜ್ ಹತ್ರ ಹೋದಾಗ
ನಾವು ತಪ್ಪು ಮಾಡಿದ್ದೇವೋ ಸರಿ ಮಾಡಿದ್ದೇವೋ ಅವುಗಳನ್ನ ನಾವು ಏನು ಮಾಡಬೇಕು? ಕನ್ಫೆಸ್ ಮಾಡ್ಕೋಬೇಕು, ಒಪ್ಕೊಳ್ಬೇಕು. ಒಪ್ಕೊಂಡ್ರೆ ಏನು ಹೇಳ್ತಾರೆ ಹೇಳಿ? ಶಿಕ್ಷೆ ಏನಾಗುತ್ತೆ? ಕಡಿಮೆ ಮಾಡ್ತಾರೆ. ನೀನು ನಿಜ ಒಪ್ಕೊಂಡ, ನಿನಗೇನಾಗುತ್ತೆ? ಶಿಕ್ಷೆ ಕಡಿಮೆ. ಒಪ್ಕೊಂಡಿಲ್ವಾ? ಶಿಕ್ಷೆ ಜಾಸ್ತಿ ಆಗುತ್ತೆ. ಒಪ್ಕೊಳ್ಳೋದು ಒಳ್ಳೇದಾ ತಪ್ಪ ಪ್ರಿಯರೇ? ಮನುಷ್ಯರ ಮುಂದೆ ಅಲ್ಲ, ಜಡ್ಜ್ ಮುಂದೆ ಒಪ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ, ನಿಮ್ಮ ತಂದೆ ತಾಯಿಗಳ ಮುಂದೆ ಒಪ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ, ನಿಮ್ಮ ಬಂಧು ಮಿತ್ರರ ಮುಂದೆ ಒಪ್ಕೊಳ್ಳಿ ಅಂತ ಹೇಳ್ತಿಲ್ಲ. ಯಾರ ಹತ್ರ ಒಪ್ಕೊಳ್ಬೇಕಂತೆ? ದೇವರ ಹತ್ರ ಒಪ್ಕೊಳ್ಬೇಕು. ದೇವರ ಹತ್ರ ಒಪ್ಪಿಕೊಳ್ಳುವುದಾದ್ರೆ ಏನು ಲಾಭ? ದೇವರ ಹತ್ರ ಒಪ್ಪಿಕೊಳ್ಳೋದಾದ್ರೆ ಏನು ಪ್ರಯೋಜನ ಅಂತಂದ್ರೆ, ಆತನೇ ಕ್ಷಮಿಸುವವನು, ಆತನೇ ಪರಿಹರಿಸುವವನು. ಆತನು ಪರಿಹರಿಸಬೇಕು, ಕ್ಷಮಿಸಬೇಕು ಅಂತಂದ್ರೆ ನಾವು ಆತನ ಹತ್ರ ನಮ್ಮ ಪಾಪಗಳನ್ನು ಮುಚ್ಚು ಮರೆ ಇಲ್ಲದೆ ಒಪ್ಕೊಳ್ಳಿ. ದೇರ್ ಇಸ್ ನೋ ಸೀಕ್ರೆಟ್. ಯು ಶುಡ್ ನಾಟ್ ಮೇಂಟೈನ್ ಎನಿ ಸೀಕ್ರೆಟ್ ಇನ್ ಫ್ರಂಟ್ ಆಫ್ ಗಾಡ್. ದೇವರ ಹತ್ರ ನಾವು ಸೀಕ್ರೆಟ್ ಮೇಂಟೈನ್ ಮಾಡ್ತಿಲ್ಲ ಅಂತಂದ್ರೆ, ಭೂಮಿಯ ಮೇಲೆ ಲೌಕಿಕವಾಗಿ ಕುಟುಂಬದ ಮಧ್ಯದಲ್ಲಿ ಸೀಕ್ರೆಟ್ ಮೇಂಟೈನ್ ಮಾಡ್ತೀವ? ಮತ್ತೆ ಹೇಳಿ, ದೇವರ ಹತ್ರನೇ ಸೀಕ್ರೆಟ್ ಮೇಂಟೈನ್ ಮಾಡ್ತಿಲ್ಲ ಅಂತಂದ್ರೆ, ನಮ್ಮ ಪರ್ಸ್ನಲ್ ಲೈಫಲ್ಲಿ ನಾವು ಸೀಕ್ರೆಟ್ ಮೇಂಟೈನ್ ಮಾಡ್ತೀವ ಪ್ರಿಯರೇ? ಮಾಡ್ತೀವ? ಮಾಡಲ್ಲ. ಯಾಕೆ ಮಾಡಲ್ಲ? ಯಾಕೆ ಮಾಡಲ್ಲ ಹೇಳಿ? ನಮ್ಮ ಎಲ್ಲ ಅಪರಾಧಗಳನ್ನು, ಎಲ್ಲ ದೋಷಗಳನ್ನು ಯಾರ ಹತ್ರ ಒಪ್ಕೊಳ್ತಿದ್ದೇವೆ? ದೇವರ ಹತ್ರ ಒಪ್ಪಿಕೊಳ್ಳುವುದರಿಂದ, ದೇವರ ಕಣ್ಣಿಗೆ ಮರೆಯಾಗಿರುವಂಥದ್ದು ಯಾವುದು ಇಲ್ಲದಿರುವುದರಿಂದ, ದೇವರ ಹತ್ರ ಒಪ್ಪಿಕೊಳ್ಳುತ್ತಿರುವಂಥ ನಾವು ನಮ್ಮ ಪರ್ಸ್ನಲ್ ಲೈಫಲ್ಲೂ ಕೂಡ ದೆರ್ ವಿಲ್ ಬಿ ನೋ ಸೀಕ್ರೆಟ್ಸ್. ಇಫ್ ಎನಿ ಒನ್ ಆಫ್ ಯು ಮೇಂಟೈನಿಂಗ್ ಎನಿ ಕೈಂಡ್ ಆಫ್ ಸೀಕ್ರೆಟ್ಸ್, ದಟ್ ಈಸ್ ರಾಂಗ್. ದೇವರ ವಾಕ್ಯದ ಪ್ರಕಾರವಾಗಿ ದೇವರು ಏನು ಹೇಳ್ತಿದ್ದಾರೆ? ನಿನ್ನ ಪಾಪಗಳನ್ನು ಒಪ್ಪಿಕೋ, ನಿನ್ನ ಪಾಪಗಳನ್ನು ಒಪ್ಕೋ. ಮನುಷ್ಯರ ಮುಂದೆ ಒಪ್ಕೊಳ್ಬೇಡ. ಯಾರ ಹತ್ರ ಒಪ್ಕೋ? ದೇವರ ಹತ್ರ ಒಪ್ಕೋ. ದೇವರ ಹತ್ರ ಒಪ್ಪಿಕೊಳ್ಳುವುದಾದ್ರೆ ದೇವರು ಏನು ಮಾಡ್ತಾರೆ? ನಿನ್ನ ಪಾಪವನ್ನು ಕ್ಷಮಿಸ್ತಾರೆ. ಒಪ್ಕೊಂಡ್ಮೇಲೆ ಬಿಡಬೇಕೋ ಅದನ್ನೇ ಕಂಟಿನ್ಯೂ ಮಾಡಬೇಕು? ಏನು ಮಾಡಬೇಕು ಪ್ರಿಯರೇ? ಬಿಡಬೇಕು. ಒಪ್ಕೊಂಡ್ಮೇಲೂ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಇವಾಗ ಬಸ್ಸಲ್ಲಿ ಫಸ್ಟ್ ಏಡ್ ಅಂತ ಒಂದು ಬಾಕ್ಸ್ ಇರುತ್ತಾ? ಫಸ್ಟ್ ಏಡ್ ಏನಕ್ಕೆ? ಏನಾದರೂ ಗಾಯಗಳಾದಾಗ, ಏನಾದರೂ ಹೆಚ್ಚು ಕಡಿಮೆ ಆದಾಗ ಅದನ್ನು ಯೂಸ್ ಮಾಡಿ. ಅಂದರೆ ಕಾಟನ್ ಇರುತ್ತೆ, ಪೌಡರ್ ಇರುತ್ತೆ, ಅದೇನೋ ಆಯಿಂಟ್ಮೆಂಟ್ ಇರುತ್ತೆ, ಏನಂತಾರೆ ಲಿಕ್ವಿಡ್ ಥರ ಇರುತ್ತಲ್ಲ ಅದು ಕೂಡ, ಸ್ಪಿರಿಟ್ ಅದು ಕೂಡ ಇರುತ್ತೆ. ಎಲ್ಲ ಥರ ಫಸ್ಟ್ ಏಡ್ ಕಿಟ್ ಅದರಲ್ಲಿ ಇರುತ್ತೆ. ಇವಾಗ ಬಸ್ಸಲ್ಲಿ ಫಸ್ಟ್ ಏಡ್ ಕಿಟ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಮಾತ್ಗೋಗ್ಬಿಟ್ಟು ಮೆಟ್ಲಿಂದ ಹೇಳೋದು, ಬಿದ್ದು ಫಸ್ಟ್ ಏಡ್ ಕಿಟ್ ಇದೆಯಲ್ಲ ಯೂಸ್ ಮಾಡಿಕೊಂಡೆ. ಇನ್ನು ಫಸ್ಟ್ ಏಡ್ ಕಿಟ್ ಇದೆಯಲ್ಲ, ಖಾಲಿ ಆಗಿಲ್ವಲ್ಲ ಆಯಿಂಟ್ಮೆಂಟು, ಖಾಲಿ ಆಗಿಲ್ವಲ್ಲ ಪೌಡ್ರು, ಖಾಲಿ ಆಗಿಲ್ವಲ್ಲ ಕಾಟನ್ ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ರೋಡ್ ಮೇಲೆ ಬಿದ್ದು ಮತ್ತೆ ಬಸ್ ಹತ್ಬಿಟ್ಟು ಮತ್ತೆ ಆಯಿಂಟ್ಮೆಂಟ್ ಹಚ್ಕೊಳ್ತೀವ. ಏನಂತಾರಂತವ್ರನ್ನ? ಅಲ್ಲಿರುವಂಥ ಫಸ್ಟ್ ಏಡ್ ಯಾಕಿದೆ ಹೇಳಿ? ಫಸ್ಟ್ ಏಡ್ ಯಾಕಿದೆ? ಎಮರ್ಜೆನ್ಸಿಗಿರುವಂಥದ್ದೇ ಫಸ್ಟ್ ಏಡ್. ಎಮರ್ಜೆನ್ಸಿಗಿರುವಂಥ ಫಸ್ಟ್ ಏಡ್ನ ಮತ್ತೆ 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 ಯೂಸ್ ಮಾಡ್ಕೊಂಡ್ವಿ ಅಂತ ಅಂದ್ಕೊಳ್ಳಿ. ಏನಂತಾರೆ ಅವನ್ನ? ಬುದ್ಧಿ ಇದೆಯೇನ ನಿನಗೆ? ಏನಾದರೂ ಅಂದುಕೊಳ್ಳದೇ ಇರುವಂಥದ್ದನ್ನು ಆದರೆ ನಿನ್ನ ಜೀವನದಲ್ಲಿ ಅವಾಗ ನಿನಗೆ ಫಸ್ಟ್ ಏಡ್ ಕೊಡೋದಕ್ಕೆ ಇದಿದೆ. ಹಾಗಂತ ಹೇಳ್ಬಿಟ್ಟು ಯುದ್ಧ ಮಾಡಿದ್ರೆ ಅದ್ರ ಮೇಲೆ, ಹಾಗಂತ ಹೇಳ್ಬಿಟ್ಟು ಅದೇ ಬೇಕು ಅಂತ ಹೋದರೆ, ಕೆಲವೊಬ್ಬರು ಪ್ರಿಯರೇ ಸ್ನ್ಯಾಕ್ಸ್ ಇರ್ತವೆ. ಸ್ನ್ಯಾಕ್ಸ್ ಅಂದರೆ ಏನು? ಈ ಚಿಪ್ಸು ಅಥವಾ ಇನ್ನು ಕೆಲವು ಇರ್ತಾವಲ್ವ ಪ್ರಿಯರೇ, ಬಿಸ್ಕೆಟು, ಇವೆಲ್ಲ ಏನು ಹೇಳಿ? ಸ್ನ್ಯಾಕ್ಸ್ ಅಂದರೆ ಸೈಡ್ ಐಟಮ್ಸ್ ಇವೆಲ್ಲ. ಕೆಲವೊಬ್ರು ಈ ಸೈಡ್ ಐಟಮ್ಸ್ನ ಮೈನ್ ಐಟಮ್ಸ್ ತಿಂದಂಗೆ ತಿಂತಾರೆ. ಸೈಡ್ ಐಟಮ್ಸ್ನ ಮೈನ್ ಐಟಮ್ಸ್ ತಿಂದಂಗೆ ತಿಂತಾರೆ. ಅದ್ರ ಮೇಲೇ ಊಟ ತಿನ್ನಲ್ಲ, ಚಿಪ್ಸೇ ತಿಂತಿರ್ತಾರೆ, ಪೂರ್ತಿ ಬಿಸ್ಕೆಟೇ ತಿಂತಿರ್ತಾರೆ. ಅಲ್ಲಪ್ಪ, ಅದು ಯಾಕಿದೆ? ಸೈಡ್ ನಂಚ್ಕೊಳ್ಳೋಕ್ಕೆ. ಮೇನ್ ಕೋರ್ಸ್ ಇನ್ನೊಂದಿರುತ್ತೆ, ಆ ಮೇನ್ ಕೋರ್ಸ್ ಜೊತೆಗೆ ನಂಚ್ಕೊಳ್ಳೋಕ್ಕೆ ಇದಿರೋದು. ಹಾಗಂತ ಹೇಳ್ಬಿಟ್ಟು ಅದನ್ನೇ ಯುದ್ಧ ಮಾಡಿದ್ರೆ ಅದು ಫಸ್ಟ್ ಖಾಲಿ ಆಗ್ಬಿಡುತ್ತೆ. ಅದಕ್ಕೇನಿರಲ್ಲ, ವ್ಯಾಲ್ಯೂ ಇರಲ್ಲ. ಅರ್ಥ ಆಗ್ತಿದೆಯಾ? ರಕ್ಷಣೆ ಎಲ್ಲ ಅಥವಾ ಈ ಪಾಪ ಕ್ಷಮಾಪಣೆ ಇರುವಂಥದ್ದು ಯಾಕಿದೆ ಹೇಳಿ? ನೀನು ಬಿದ್ದು ಬಾ ಮಗನೇ ನಿನ್ನನ್ನು ಕ್ಷಮಿಸ್ತೇನೆ, ಅದಕ್ಕಾಗಿದೆ. ಯಾಕಿದೆ? ನೀನೊಂದು ವೇಳೆ ನಿನಗೆ ತಿಳಿಯದೇನೋ ಒಂದು ವೇಳೆ ನೀನು ಬೀಳುವುದಾದರೆ, ಒಂದು ವೇಳೆ ನೀನು ಬಿದ್ದೋಗುವುದಾದರೆ ನಿನ್ನನ್ನು ರಕ್ಷಿಸೋದಕ್ಕೆ ಈ ಕ್ಷಮಾಪಣೆ ಇದೆ. ಆದರೆ ನಾವೇನು ಮಾಡ್ತೇವೆ? ತುಂಬ ಸತಿ ಬೇಕು ಅಂತ ಬೀಳ್ತೇವೆ, ಬೇಕು ಅಂತ ದೇವ್ರ ಹತ್ರ ಹೋಗ್ತೇವೆ. ದೇವರೇ, ಯಾಕೆ ದೇವರೇ ನನ್ನನ್ನು ಕ್ಷಮಿಸ್ತೇನೆ ಅಂತ ಹೇಳಿದ್ಯಲ್ಲ, ಕ್ಷಮಿಸ್ಬಿಡು. ನಾನು ಕ್ಷಮಿಸ್ತೇನೆ ಅಂತ ಹೇಳಿದ್ದೀನಲ್ಲ ಅಂತ ಹೇಳಿದಕ್ಕೆ ನೀನು ಬಿದ್ದು ಪಾಪ ಮಾಡಿ ಬಂದರೆ ಕ್ಷಮಿಸಕ್ಕಲ್ಲ ಈ ಕ್ಷಮಾಪಣೆ ಇರೋದು. ಈ ಕ್ಷಮಾಪಣೆಗೆ ಒಂದು ವರ್ತ್ ಇದೆ, ಈ ಕ್ಷಮಾಪಣೆಗೆ ಒಂದು ವ್ಯಾಲ್ಯೂ ಇದೆ. 51ನೇ ಕೀರ್ತನೆಗೆ ಹೋಗೋಣ ಪ್ರಿಯರೇ.
51ನೇ ಕೀರ್ತನೆ ಪ್ರಾರಂಭದ ವಚನದಿಂದ, ಇದು ಕೂಡ ದಾವಿದನ ಕೀರ್ತನೆ. 51ನೇ ಅಧ್ಯಾಯವು ಕೂಡ ದಾವಿದನ ಕೀರ್ತನೆ ಆಗಿದೆ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು, ನನ್ನ ಪಾಪಗಳನ್ನ ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನ ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ಮುಂದೆ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ಯಾರು ದ್ರೋಹಿ ಎಂದು ಯಾರು ಒಪ್ಕೊಳ್ತಿದ್ದಾರೆ? ನಾನು ದ್ರೋಹಿ ಎಂದು ನಾನೇ ಒಪ್ಕೊಳ್ತೇನೆ. ನಾನು ದ್ರೋಹಿ ಎಂದು ನಾನೇ ನಾನು ತಪ್ಪು ಮಾಡಿದ್ದೇನೆ ಅಂತ ನಾನೇ ಒಪ್ಕೊಳ್ಬೇಕು. ಯಾರೋ ಬಂದು ಬೆರಳು ತೋರಿಸೋದಲ್ಲ, ಯಾರೋ ಬಂದು ನಿನ್ನನ್ನು ಕ್ವಶನ್ ಮಾಡೋದಲ್ಲ. ನೀನು ತಪ್ಪು ಮಾಡಿದ್ಯಾ ಅಂತ ನೀನೇ ಒಪ್ಕೊಳ್ಬೇಕು. ಯಾರ ಹತ್ರ? ದೇವರ ಹತ್ರ. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಇದೆಯಾ ನಮ್ಮ ಪಾಪಗಳು ಯಾವಾಗಲೂ ನಮ್ಮ ಮುಂದೆ ಇದೆಯಾ ಪ್ರಿಯರೇ? ನಾವು ಮಾಡಿದಂಥ ಪಾಪಗಳು ನಮಗೆ ನೆನಪಿರುತ್ತಾ, ಮರ್ತೋಗ್ತೀವ? ಗೊತ್ತಿರುತ್ತಾ ಇಲ್ವ ಹೇಳಿ? ಗೊತ್ತಿರುತ್ತಾ, ಮರ್ತೋಗ್ಬಿಡ್ತೀವ? ನೆನೆ ರಾತ್ರಿ ಏನು ಊಟ ಮಾಡಿದ್ವಿ ಗೊತ್ತಿರುತ್ತಾ, ಮರ್ತೋಗ್ಬಿಟ್ಟಿದ್ದೀವ? ಗೊತ್ತಿದ್ಯತಾನೆ? ನೆನೆ ಬೆಳಿಗ್ಗೆ ನೆನಪಿದ್ಯಾ? ನಾವು ಏನು ಪಾಪ ಮಾಡಿದ್ದೇವೆ ಅನ್ನೋವಂಥದ್ದು ನಮಗೆ ನೆನಪಿರುತ್ತಾ, ಮರ್ತೋಗ್ತೀವ? ನೆನಪಿದ್ರೆ ಏನು ಮಾಡ್ಬೇಕಂತೆ? ನೆನಪಿದ್ರೆ ಏನು ಮಾಡಬೇಕು? ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ಯಾಕಂತಂದ್ರೆ ನನ್ನ ಕಣ್ಣು ಮುಂದೆನೆ ಏನಿದೆ? ಪಾಪ ಇದೆ. ನನ್ನ ಕಣ್ಣು ಮುಂದೆನೆ ಪಾಪ ಇರೋದ್ರಿಂದ ನಾನೇನು ಮಾಡ್ತಿದ್ದೇನೆ? ನನ್ನ ದ್ರೋಹವನ್ನು, ನನ್ನ ಪಾಪವನ್ನು ನಾನೇ ದ್ರೋಹಿ ಎಂದು ನಾನೇ ಒಪ್ಕೊಳ್ತೇನೆ. ಈಗ ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ದಾವಿದನು ಯಾವ ಲೆವೆಲ್ಗೆ ಓಪನ್ ಅಪ್ ಆಗ್ತಿದ್ದಾನೆ ನೋಡಿ. ನಾನು ನಿನ್ನ ದೃಷ್ಟಿಗೆ ಕೆಟ್ಟದ್ದನ್ನೇ ಮಾಡಿದ್ದೇನೆ. ನಾವು ತಪ್ಪು ಮಾಡುವುದಾದರೆ ಪ್ರಿಯರೇ, ನಿಮ್ಮ ಪ್ರಾರ್ಥನೆ ಹೇಗಿರಬೇಕು ಗೊತ್ತಾ? ದೇವರ ಹತ್ರ ನಮ್ಮನ್ನು ನಾವು ಪೋರ್ ಮಾಡ್ಕೊಳ್ಬೇಕು, ನಮ್ಮನ್ನು ನಾವು ಸುರಿಸಿಕೊಳ್ಳಬೇಕು. ನಾವು ತಪ್ಪು ಮಾಡಿದ್ದೇವೆ ಅನ್ನುವಂಥ ಪರಿಜ್ಞಾನ ನಮಗೆ ಬಂದ ನಂತರ ನೀವು ದೇವರ ಹತ್ರ ಏನು ಮಾಡಬೇಕು? ನಮ್ಮನ್ನು ನಾವು ಪೋರ್ ಮಾಡ್ಕೊಳ್ಬೇಕು. ಈ ಪದ್ಯ ಅಥವಾ ಈ ಕೀರ್ತನೆ ದಾವಿದನ ಬರೆಯೋ ಟೈಮ್ಗೆ ದಾವಿದನು ತಪ್ಪು ಮಾಡಿದ್ದಾನೆ, ಪಾಪ ಮಾಡಿದ್ದಾನೆ. ಯಾರ ವಿಷಯದಲ್ಲಿ? ಬತ್ಸೆಬಳ ವಿಷಯದಲ್ಲಿ ಪಾಪ ಮಾಡಿದ ನಂತರ ನಾನು ಪಾಪ ಮಾಡಿದ್ದೇನೆ ಎಂದು ತಿಳಿದು ಬಂದ ನಂತರ ಆವಾಗ ಬರೆಯುತ್ತಿರುವಂಥ ಕೀರ್ತನೆ ಇದು. ದೇವರೇ, ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಯಥಾರ್ಥ ಚಿತ್ತವೇ ನನಗೆ ಸಂತೋಷ, ಸುಜ್ಞಾನದ ರಹಸ್ಯಗಳು ನನಗೆ ತಿಳಿಯಪಡಿಸು. ಹಿಸೋಪ್ ಗಿಡದ ಬರಳಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು, ಆಗ ಶುದ್ಧನಾಗಿರುವೆನು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿ ಉಂಟಾಗುವಂತೆ ಮಾಡು, ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವವು. ಯಾರು ಶುದ್ಧ ಮಾಡಬೇಕು? ಯಾರು ತೊಳಿಬೇಕು? ಯಾರು ಕರಿಬೇಕು? ದೇವರೇ. ದೇವರು ಬಿಟ್ಟರೆ ಶುದ್ಧ ಮಾಡಲಿಕ್ಕೆ ಯಾರೂ ಕೂಡ ಸಾಧ್ಯವಿಲ್ಲ. ನನ್ನ ದೋಷಕ್ಕೆ ವಿಮುಖನಾಗೋ, ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಪ್ರಿಯರೇ, ದೇವರ ಮುಂದೆ ನಾವು ಪಾಪ ಮಾಡಿದಾಗ, ದೇವರ ಮುಂದೆ ನಾವು ಅಪರಾಧಗಳನ್ನು ಮಾಡಿದಾಗ ನಾವು ದೇವರ ಹತ್ರ ಓಪನ್ ಅಪ್ ಆಗಬೇಕು. ವಿ ಶುಡ್ ನಾಟ್ ಮೇಂಟೈನ್ ಎನಿ ಕೈಂಡ್ ಆಫ್ ಸೀಕ್ರೆಟ್ಸ್ ಇನ್ ಫ್ರಂಟ್ ಆಫ್ ಗಾಡ್. ಯಾಕಂತಂದರೆ ಒಪ್ಪಿಕೊಂಡ್ರೇನೆ ಕ್ಷಮಾಪಣೆ, ಒಪ್ಕೊಂಡಿಲ್ಲ ನೋ ಫರ್ಗಿವ್ನೆಸ್. ಇಫ್ ಯು ಕನ್ಫೆಸ್ ಯುವರ್ ಸಿನ್ಸ್ ಇನ್ ಫ್ರಂಟ್ ಆಫ್ ಗಾಡ್, ದೇವರ ಮುಂದೆ ನಿಮ್ಮ ಪಾಪಗಳನ್ನು ನೀವು ಒಪ್ಪಿಕೊಳ್ಳುವುದಾದರೆ, ಜಡ್ಜ್ ಮುಂದೆ ಒಪ್ಪಿಕೊಂಡ್ರೆ 1 ಹೇಳ್ತೇವೆ 2 ಹೇಳಲ್ಲ, ಹೌದಾ? 1 ಹೇಳ್ತೇವೆ 3 ಹೇಳಲ್ಲ. ಅವ್ನಿಗೇನು ಗೊತ್ತಿರುತ್ತೆ? ಹೇಳಿದಾನಲ್ವಾ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಬಿಡ್ತಾರೆ. ದೇವರ ಹತ್ರ 1 ಹೇಳ್ಬಿಟ್ಟು 2 ಹೇಳಿಲ್ಲ ಅಂತಂದ್ರೆ ದೇವ್ರಿಗೆ ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ಮತ್ತೆ ಗೊತ್ತಾಗುತ್ತೆ ಅಂತ ಗೊತ್ತಾದ ಮೇಲೂ ಕೂಡ ನಾವೇನು ಮಾಡ್ತೇವೆ? 1 ಹೇಳ್ತೇವೆ 3 ಬಚ್ಚಿಡ್ತೇವೆ. ಗೊತ್ತಾಗುತ್ತೆ ಅಂತ ಗೊತ್ತಿದ ಮೇಲೂ ಕೂಡ ಏನು ಮಾಡ್ತೇವೆ? ಮತ್ತೆ ಬಚ್ಚಿಡ್ತೇವೆ. ಬಚ್ಚಿಡಕ್ಕೆ ಹೋಗ್ಬಿಡಿ, ದೇವ್ರ ಹತ್ರ ಬಚ್ಚಿಡಕ್ಕೆ ಹೋಗ್ಬಿಡಿ. ಅದಕ್ಕೆ
ತನ್ನ ಪಾಪಗಳನ್ನು ಮುಚ್ಚಿಟ್ಕೊಳ್ಳೋನ್ಗೆ ಬಚ್ಚಿಟ್ಕೊಳ್ಳೋನ್ಗೆ ಶುಭವಾಗದು ಅಂತ ಹೇಳ್ತಾರೆ ಜ್ಞಾನೋಕ್ತಿಗಳಲ್ಲಿ. ನೋಡೋಣ ಮಾತು ಪ್ರಿಯರೇ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ, ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಚನವನ್ನು ಓದೋಣ. 28ನೆಯ ಜ್ಞಾನೋಕ್ತಿ 13ನೇ ವಚನದಲ್ಲಿರುವಂಥ ಆ ಒಳ್ಳೆಯ ಮಾತನ್ನು ನಾವು ನೋಡೋಣ. 28ನೇ ಅಧ್ಯಾಯ 13. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಏನ್ ಮಾಡ್ಬೇಕಂತೆ? ಒಪ್ಪಿಕೊಂಡು ಬಿಡ್ಬೇಕು. ಬಿಡದಿರ ಏನ್ ಮಾಡ್ತೇವೆ ನಾವು? ಅದನ್ನ ಏನ್ ಮಾಡ್ತೇವೆ? ಮುಚ್ಚಿಟ್ಟು ಬಚ್ಚಿಟ್ಟು ಜೋಪಾನವಾಗಿ ಎತ್ತಿಡ್ತೇವೆ. ಮುಚ್ಚಿಡಬಾರದು ದೇವರ ಹತ್ರ, ಬಚ್ಚಿಡಬಾರದು ದೇವರ ಹತ್ರ. ದೇವರ ಹತ್ರ ಬಚ್ಚಿಟ್ರೆ ಏನಂತಾರೆ, ಗೊತ್ತಾಗದೇ ಇರುವಷ್ಟು ತಿಳಿಯದಂಥವರಲ್ಲ ದೇವರು. ಗಾಡ್ ನೋಸ್ ಎವ್ರಿಥಿಂಗ್. ಸೊ ಪ್ಲೀಸ್ ಡೋಂಟ್ ಮೇಂಟೈನ್ ಎನಿ ಸೀಕ್ರೆಟ್ಸ್. ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದೇವೆ ಅಂತಂದ್ರೆ ಅದು ಒಳ್ಳೆಯದಾಗಿರುತ್ತೆ ಕೆಟ್ಟದಾಗಿರುತ್ತೆ ಹೇಳಿ. ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದೇವೆ ಅಂತಂದ್ರೆ ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಒಳ್ಳೆಯದನ್ನು ಮೇಂಟೈನ್ ಮಾಡ್ತೀವಾ, ಕೆಟ್ಟದನ್ನು ಮೇಂಟೈನ್ ಮಾಡ್ತೀವಾ? ಸೀಕ್ರೆಟ್, ಫಾರ್ ಎಕ್ಸಾಂಪಲ್ ವಿಲ್ಸನ್ ಮೇಂಟೈನಿಂಗ್ ಎ ಸೀಕ್ರೆಟ್. ಅದು ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ದಿರೋ ವಿಲ್ಸನ್ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ ಅಂತಂದರೆ ನಿಮ್ಮ ದೃಷ್ಟಿಯಲ್ಲಿ ಏನು ಬರುತ್ತೆ? ನಿಮ್ಮ ಆಲೋಚನೆಗೆ ಏನು ತಟ್ಟುತ್ತೆ? ಒಳ್ಳೇದು ಮೇಂಟೈನ್ ಮಾಡ್ತಿದ್ದಾನೆ ವಿಲ್ಸನ್ ಅಂತ ಬರುತ್ತಾ? ಕೆಟ್ಟದು ಮೇಂಟೈನ್ ಮಾಡ್ತಿದ್ದಾನೆ ಅಂತ ಬರುತ್ತಾ? ಹಾಂ, ಕೆಟ್ಟದೇ ತಾನೆ. ಇವಾಗ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದೇವೆ ಅಂತಂದ್ರೆ ಅದು ಏನಾಗಿರುತ್ತೆ ಹೇಳಿ? ಏನಾಗಿರುತ್ತೆ? ಒಳ್ಳೇದಾಗಿರುತ್ತಾ ಕೆಟ್ಟದಾಗಿರುತ್ತಾ? ಕೆಟ್ಟದೇನಾ? ಒಂದು ವೇಳೆ ಇಲ್ಲ, ನೀವು ನನ್ನನ್ನು ಕೇಳ್ಬೋದು, ಇಲ್ಲ ವಿಲ್ಸನ್ ಆ ಥರ ಏನಿಲ್ಲ, ನಾನು ಒಳ್ಳೆಯದನ್ನೇ ಮೇಂಟೈನ್ ಮಾಡ್ತಿದ್ದೇನೆ, ಒಳ್ಳೆಯದನ್ನು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತೇನೆ. ನನ್ನ ಕ್ವಶನ್ ಏನಂತಂದರೆ, ಇಫ್ ಯು ಆರ್ ಮೇಂಟೈನಿಂಗ್ ಸೀಕ್ರೆಟ್, ದೆನ್ ಇಫ್ ಇಟ್ ಈಸ್ ಗುಡ್, ಅದು ಒಳ್ಳೆಯದೇ ಆದರೆ, ಒಳ್ಳೆಯದನ್ನೇ ನೀನು ಮೇಂಟೈನ್ ಮಾಡೋದಾದರೆ ಅದನ್ನು ಸೀಕ್ರೆಟಾಗಿ ಇಡಬೇಕಂತ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಿದೆ? ಅದು ಒಳ್ಳೆಯದಾದರೆ, ಅದು ನಿನಗೂ ಒಳ್ಳೆಯದು, ಪಕ್ಕದಲ್ಲಿರೋರಿಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದಂತ ಅನಿಸುವುದಾದರೆ ಅದನ್ನು ಸೀಕ್ರೆಟಾಗಿ ಇಡಬೇಕಾರುವಂಥ ಅವಶ್ಯಕತೆನೇ ಇಲ್ವಲ್ಲ. ನೀನು ಸೀಕ್ರೆಟಾಗಿ ಇಡ್ತಿದೀಯ ಅಂತಂದರೆ ಅದು ಯಾರಿಗೋ ಒಳ್ಳೆಯದು ಅಲ್ಲ, ಅದು ಯಾರಿಗೋ ಒಳ್ಳೆಯದಾಗಿ ಅನಿಸಲ್ಲ. ಅದಕ್ಕೆ ಪಾಪಗಳನ್ನು, ದೋಷಗಳನ್ನು ಏನು ಮಾಡಬಾರ್ದು? ಮುಚ್ಚಿಟ್ಟುಕೊಳ್ಳದೆ ಮುಚ್ಚಿಟ್ಟುಕೊಳ್ಳುವವನಿಗೆ ಶುಭವಾಗ. ಮುಚ್ಚಿಟ್ಕೊಂಡ್ರೆ ಒಳ್ಳೇದಾಗತ್ತಾ? ಆಗಲ್ಲ ಸರ್, ಆಗಲ್ಲ. ಶುಭವೂ ಆಗದು. ಮತ್ತೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ಅಂತಂದ್ರೆ ಏನು? ಕರುಣೆ ಇದ್ರೇನೆ ಕ್ಷಮಾಪಣೆ ಸಿಗುತ್ತೆ. ಅಯ್ಯೋ ಪಾಪ ಅಂದ್ರೆ ಅನ್ಬೇಕಂತಂದ್ರೆ ಏನಿರಬೇಕು? ಕರುಣೆ ಇರಬೇಕು. ಒಪ್ಪಿಕೊಂಡು ಬಿಟ್ಟು ಬಿಟ್ರೆ ನಮಗೇನು ಸಿಗುತ್ತೆ? ಕರುಣೆ ಸಿಗುತ್ತೆ. ಕರುಣೆ ದೇವರಲ್ಲಿ ಇದೆಯಾ ಇಲ್ವಾ? ಇದೆ. ಕರುಣೆ ದೇವರಲ್ಲಿ ಇರೋದ್ರಿಂದ ದೇವರು ಏನು ಮಾಡ್ತಾರೆ? ನಮ್ಮನ್ನು ಕ್ಷಮಿಸ್ತಾರೆ. ಕ್ಷಮಿಸ್ಬೇಕಂದ್ರೆ ನಾವು ಏನು ಮಾಡಬೇಕು? ಒಪ್ಪಿಕೊಂಡು ಬಿಟ್ಬಿಡ್ಬೇಕು. ಹಾಗಾಗಿ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ ಅಂತಂದರೆ ನಾವು ಧನ್ಯರು. ದೇವರು ನಮ್ಮನ್ನು ಆರಿಸಿಕೊಂಡ ನಂತರ ನಾವು ಬಿದ್ದೋಗುವುದಕ್ಕೆ ಕಾರಣಗಳೇ ಈ ಪಾಪ. ನಾವು ಬಿದ್ದೋಗುವುದಕ್ಕೆ ಕಾರಣಗಳೇ ಈ ಕೆಲವೊಂದು ಸೀಕ್ರೆಟ್ಸ್. ಸೊ ಪ್ಲೀಸ್ ಡೋಂಟ್ ಮೇಂಟೈನ್ ಎನಿ ಕೈಂಡ್ ಆಫ್ ಸೀಕ್ರೆಟ್ಸ್ ಇನ್ ಫ್ರಂಟ್ ಆಫ್ ಗಾಡ್. 8ನೇ ಅಧ್ಯಾಯ 28ನೇ ವಚನ, ರೋಮಾಪುರದವರಿಗೆ ಬರೆದ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಿಮಗೆ ಗೊತ್ತದೆ. ದೇವರು ನಮ್ಮನ್ನು ಯಾಕೆ ನೇಮಿಸಿದಾರಂತೆ? ಕ್ರಿಸ್ತನ ಸಾರೂಪ್ಯವೇನು? ಪಾಪವಿಲ್ಲದೆ ಇರುವಂಥ ಸ್ವಭಾವವು ಕ್ರಿಸ್ತನದು. ಪಾಪ ಮಾಡುವಂಥ ಅವಕಾಶ ಕ್ರಿಸ್ತನ ಮುಂದೆ ಬಂದಾಗ್ಯೂ ಕೂಡ ಪಾಪವನ್ನು ಮಾಡದೇ ಇರುವಂಥದ್ದು ಕ್ರಿಸ್ತನ ಸ್ವಭಾವ. ಅಂಥ ಸ್ವಭಾವವುಳ್ಳವರಾಗಿ ನಾವು ಇರಬೇಕೆಂತಾನೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ, ಕರೆದಿದ್ದಾರೆ. ಆದರೆ ಯಾವುದನ್ನಾದರೆ ಮಾಡಬಾರದೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾರೋ ಅವುಗಳನ್ನೇ ನಾವು ಮಾಡ್ತೇವೆ. ಯಾವುದರಿಂದ ದೂರ ಇರಬೇಕಂತ ದೇವರು ನಮ್ಮನ್ನು ಕರೀತಾರಲ್ಲ ಅದನ್ನೇ ನಾವು ಮಾಡ್ತೇವೆ. ಮಾಡಿದ್ಮೇಲೆ ಏನು ಮಾಡಬೇಕು? ಆಗೋಯ್ತು ಏನು ಮಾಡಬೇಕು? ಓವರ್ ಆ್ಯಕ್ಟಿಂಗ್ ಮಾಡಿದರೆ ದೇವರ ಹತ್ರ ಬಂದು ಒಪ್ಕೊ.
ಓವರ್ ಆ್ಯಕ್ಟಿಂಗ್ ಮಾಡಬಾರ್ದು ದೇವ್ರ ಹತ್ರ. ತಪ್ಪು ಮಾಡಿದ್ಯಾ ಗೊತ್ತಾಯ್ತಾ, ಅಷ್ಟು ಕಾಮನ್ ಸೆನ್ಸ್ ಇದೆ ತಾನೆ, ಅಷ್ಟು ಬುದ್ಧಿ ದೇವ್ರು ಕೊಟ್ಟಿದ್ದಾರೆ ತಾನೆ, ತಪ್ಪು ಮಾಡಿದ್ದೇನೆ ಅಂತ ಗೊತ್ತಾಯ್ತು ತಾನೆ, ಏನು ಮಾಡು, ದೇವ್ರ ಹತ್ರ ಹೋಗು, ಮೊಣಕಾಲು ಹಾಕು, ಪ್ರಾರ್ಥನೆ ಮಾಡು. ನೀನು ಮಾಡ್ತಿರುವಂಥದ್ದು ತಪ್ಪು ಅಂತ ಗೊತ್ತಾದ ಮೇಲೆ ದೇವರ ಹತ್ರ ಮೊಣಕಾಲು ಹಾಕಿ ದೇವರ ಹತ್ರ ಪ್ರಾರ್ಥನೆ ಮಾಡು. ಯಾಕೆಂತಂದರೆ ಕ್ರಿಸ್ತನ ಪ್ರೀತಿ ಒಂದು ವೇಳೆ ನಿನ್ನಲ್ಲಿರುವುದಾದರೆ ಆ ಪ್ರೀತಿಯಿಂದ ನಿನ್ನನ್ನು ಅಗಳಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದೇ ಅಧ್ಯಾಯ 38ರಲ್ಲಿ ನೋಡೋಣ. 38 ಹೇಗೆಂದರೆ ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳಾಗಲಿ ಮುಂದನ ಸಂಗತಿಗಳಾಗಲಿ ಮಹತ್ವಗಳಾಗಲಿ ಮೇಳನ ಲೋಕವಾಗಲಿ ಕೆಳಗನ ಲೋಕವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಏನೇ ಬಂದ್ರೂ ಏನೇ ಆದರೂ ಕೂಡ ಕ್ರಿಸ್ತನ ಮೂಲಕವಾಗಿ ತೋರಿ ಬಂದ ದೇವರ ಪ್ರೀತಿಯಿಂದ ನಮ್ಮನ್ನು ಅಗಳಿಸಲು ಸಾಧ್ಯವೇ ಇಲ್ಲ ಎಂಬಂಥ ನಿಶ್ಚಯ ಯಾರಿಗಿದೆ? ಪೌಲನಿಗಿದೆ. ನಮಗಿದೆಯಾ ನಿಶ್ಚಯ? ನಮಗಿದೆಯಾ ದೃಢತ್ವ? ನಮಗಿದೆಯಾ ಆ ಒಂದು ಕಾನ್ಫಿಡೆಂಟ್ ಇದೆಯಾ ನಮ್ಮ ಮೇಲೆ? ನಮಗೆ ಕಾನ್ಫಿಡೆಂಟ್ ಇದೆಯಾ ಪ್ರೇಯರ್? ಆರ್ ವಿ ಕಾನ್ಫಿಡೆಂಟ್ ಅಬೌಟ್ ಅವರ್ ಸೆಲ್ಸ್? ಆರ್ ವಿ ಕಾನ್ಫಿಡೆಂಟ್? ವಿ ಶುಡ್ ಬಿ ಕಾನ್ಫಿಡೆಂಟ್ ಆಫ್ ಅವರ್ ಸೆಲ್ಸ್. ಯಾಕೆಂತಂದರೆ ದೇವರು ನಮಗೆ ಕೊಟ್ಟಂಥ ಆತ್ಮ ಎಂಥ ಆತ್ಮ ಅಂತೆ? ಬಲ, ಪ್ರೀತಿ, ಶಿಕ್ಷಣವುಳ್ಳ ಆತ್ಮವೇ ಹೊರತು ಹೇಡಿತನದ ಆತ್ಮವನ್ನು ಕೊಟ್ಟಿಲ್ಲ. ದ ಸ್ಪಿರಿಟ್ ವಿಚ್ ಯು ಹ್ಯಾವ್ ಇನ್ಸೈಡ್ ಯು, ನಿನ್ನಲ್ಲಿರುವಂಥ ಆತ್ಮ, ನಿನ್ನಲ್ಲಿರುವಂಥ ಪವಿತ್ರಾತ್ಮನು ಎಂಥವನು ಅಂತಂದರೆ ಬಲವುಳ್ಳಂಥ ಆತ್ಮನು. ನಿನ್ನನ್ನು ಶಿಕ್ಷಣೆಯಲ್ಲಿ ನಡೆಸುವಂಥ ಆತ್ಮನು ನಿನ್ನಲ್ಲಿರಬೇಕಾದ್ರೆ ನೀನು ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ಆದರೆ ಹೆದರ್ತಿದೆಯಾ ಅಂತಂದರೆ ಏನರ್ಥ? ನಿನ್ನಲ್ಲಿರಬೇಕಾಗಿರುವಂಥ ಆತ್ಮ ನಿನ್ನಲ್ಲಿ ಇಲ್ಲ, ನಿನ್ನಲ್ಲಿರಬೇಕಾಗಿರುವಂಥ ಆತ್ಮ ನಿನ್ನಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ. ಸೊ ಪ್ಲೀಸ್ ದೇವರ ಹತ್ರ ಪಾಪಗಳನ್ನು ಒಪ್ಕೊಳ್ಳೋದಕ್ಕೆ ಹೆದರಬೇಡಿ ಪ್ರಿಯರೇ. ಪಾಪಗಳನ್ನು ಒಪ್ಪಿಕೊಳ್ಳೋದಕ್ಕೆ ನಾವು ದೇವರ ಮುಂದೆ ಹೆದರಬಾರದು. ತುಂಬ ಜನ ದೀಕ್ಷಾ ಸ್ನಾನ ತೆಗೆದುಕೊಳ್ಳದೇ ಇರೋದಕ್ಕೆ ಕಾರಣವೇನು? ಭಯ. ಯಾಕೆ ಬ್ರದರ್ ಭಯ? ದೀಕ್ಷಾ ಸ್ನಾನ ತಗೊಂಡ ಮೇಲೆ ಕರೆಕ್ಟಾಗಿರ್ಬೇಕಲ್ಲ, ಅದಕ್ಕೆ ಭಯ ಅಲ್ಲ. ದೀಕ್ಷಾ ಸ್ನಾನ ತೆಗೆದುಕೊಂಡ್ರೆ ನೀನು ರಕ್ಷಿಸಲ್ಪಡ್ತೀಯ ಅನ್ನೋದು ಗೊತ್ತಾಗ್ತಿಲ್ಲ. ದೀಕ್ಷಾ ಸ್ನಾನ ತೆಗೆದುಕೊಂಡ್ರೆ ನಾನು ಕರೆಕ್ಟಾಗಿರ್ಬೇಕಲ್ಲ, ಅದು ಭಯ ಪಡ್ತೇವೆ ನಾವು. ಅರ್ಥ ಆಗ್ತಿದ್ಯಾ? ರಕ್ಷಿಸಲ್ಪಡ್ತಿದ್ದೇವಲ್ಲ ಅದು ನೆನಪು ಬರಲ್ಲ. ಏನು ನೆನಪು ಬರುತ್ತೆ? ಕರೆಕ್ಟಾಗಿರ್ಬೇಕಲ್ವಾ, ಕರೆಕ್ಟಾಗಿರೋಕ್ಕೆ ನನ್ನಿಂದ ಅಂದರೆ ನನ್ನ ಮೇಲೆ ನನಗೆ ಎಷ್ಟು ಕಾನ್ಫಿಡೆಂಟ್ ಇದೆ ಅನ್ನೋದು ನನಗೆ ಗೊತ್ತು. ನನ್ನ ಮೇಲೆ ನನಗೆ ಎಷ್ಟು ಕಾನ್ಫಿಡೆಂಟ್ ಇದೆ ಅನ್ನೋದು. ಸೊ ದೇವರ ಹತ್ರ ಪ್ರಿಯರೇ ದೀಕ್ಷಾ ಸ್ನಾನವನ್ನು ಪಡೆದ ನಂತರವೂ ಕೂಡ ಹೌದು ನಾವು ಮನುಷ್ಯರು ಸಹಜ. ಆದರೆ ಪಾಪವನ್ನು ಮಾಡಿದ ನಂತರ, ತಪ್ಪನ್ನು ಮಾಡಿದ ನಂತರ ಬಚ್ಚಿಟ್ಟುಕೊಂಡು ಮುಚ್ಚಿಟ್ಟುಕೊಳ್ಳದೆ ದೇವರ ಹತ್ರ ಏನು ಮಾಡಬೇಕು? ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಕೆ ಮಾಡಿಕೊಳ್ಳುವುದಾದರೆ ದೇವರೇನು ಮಾಡ್ತಾರೆ? ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಹಾಗಾಗಿ ದೇವರ ಹತ್ರ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳೋದಕ್ಕೆ ಯಾವತ್ತೂ ಕೂಡ ಹೆದರ್ಲಿಕ್ಕೆ ಹೋಗಬೇಡಿ. ಶುಡ್ ನಾಟ್ ಫಿಯರ್. ಅಯ್ಯೋ ದೇವರು ನನ್ನನ್ನು ಶಿಕ್ಷಿಸ್ಬಿಡ್ತಾರೇನೋ, ದೇವರು ನನ್ನನ್ನು ಹಂಗಂತಾರೇನೋ ಹಿಂಗಂತಾರೇನೋ. ನೋ, ದೇವರ ಹತ್ರ ಓಪನ್ ಆಗಿರಿ ಪ್ರಿಯರೇ. ದೇವರ ಹತ್ರ ಸಂಬಂಧಗಳು ಯಾವಾಗಲೂ ಕೂಡ ಓಪನ್ ಆಗಿರಬೇಕು. ಬಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡಿರೋದಾದ್ರೆ ಸಂಬಂಧವಲ್ಲ. ದೇವರ ಹತ್ರ ಯಾವಾಗಲೂ ಕೂಡ ವಿ ಶುಡ್ ಬಿ ಓಪನ್ ಅಪ್ ಅವರ್ ಸೆಲ್ಸ್. ಪ್ರಾರ್ಥನೆಯಲ್ಲಿ ದೇವರೇ ಒಪ್ಕೊಳ್ಳಿ ನಿಮ್ಮ ಪಾಪಗಳನ್ನು, ದೇವರು ಕ್ಷಮಿಸೋದಕ್ಕೆ ದೇವರು ಶಕ್ತನಾಗಿರ. ಒಂದು ಸತಿ ಹೇಳಿದ್ದೆ ಒಂದು ಚಿಕ್ಕ ಕತೆ. ಕೋಳಿಗಳನ್ನು ಒಬ್ಬ ಬೇಯಿಸಿರ್ತಾರೆ, ಕೋಳಿಗಳನ್ನು ನೋಡ್ಕೊಳ್ಳುವಂಥ ಕೋಳಿನೋ ಬಾತುಗಳು ಯಾವುದೋ ಬಾತು ಇದರ ನೋಡ್ಕೊಳ್ತಿರ್ಬೇಕಾದ್ರೆ ಕೋಲು ಅಲ್ಲಾಡಿಸ್ತಿದ್ದಂತೆ ಆ ಕೋಲು ಹೋಗ್ಬಿಟ್ಟು ಯಾವುದೋ ಒಂದು ಬಾತಿಗೆ ತಗಳ್ತು, ಸತ್ತೋಯ್ತು ಬಾತು. ಯಾರು ನೋಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅದನ್ನು ಮುಚ್ಚಿಟ್ಬಿಟ್ಟ, ಸಮಾಧಿ ಮಾಡಿಬಿಟ್ಟ. ಅದನ್ನು ಸಮಾಧಿ ಮಾಡಿದ ತಕ್ಷಣ ಒಬ್ಬ ಪ್ರತ್ಯಕ್ಷ ಆದ ಫ್ರೆಂಡ್ ಬಂದೇ ಹೇಳ್ತವನೆ, ನೀನು ಮಾಡಿದ್ದೆಲ್ಲ ನಾನು ನೋಡಿದೆ,
ಯಾರಿಗೂ ಹೇಳ್ಬೇಡ್ವೋ ಅಂತ. ಸರಿ ಆಯಿತು, ನಾನು ಯಾರಿಗೂ ಹೇಳ್ದಿರ ಇರಬೇಕು ಅಂತಂದರೆ ನನಗೆ 10 ರೂಪಾಯಿ ಕೊಡು ಅಂದ. ಯಾರಿಗೆ ಹೇಳ್ದಿರ ಇರಬೇಕಂದ್ರೆ 10 ರೂಪಾಯಿ ಕೊಡು ಅಂದ. ಇವನು ತಪ್ಪು ಮಾಡಿದ್ದಾನೆ, ಇವನು ನೋಡ್ಬಿಟ್ಟಿದ್ದಾನೆ. ಹೇಳ್ದಿರ ಇರಬೇಕಂತಂದ್ರೆ ಇವ್ನಿಗೆ ಏನು ಕೊಡ್ಬೇಕೀಗ? 10 ರೂಪಾಯಿ ಕೊಟ್ಟ. ಮುಗೀತು ಅನ್ಕೊಳ್ಳೋಷ್ಟ್ರಲ್ಲಿ ನಾಳೆ ಬಂದ. ಮತ್ತೆ ಮಾರನೇ ದಿನ ಬಂದು ನನಗೊಂದು 50 ರೂಪಾಯಿ ಬೇಕು ಕೊಡು ಅಂತ ಕೇಳ್ದ. ನಿನಗೆ ನಾನು ಯಾಕೆ ಕೊಡ್ಬೇಕು 50 ರೂಪಾಯಿ? ಹೇಳಲ್ಲ, ಯಜಮಾನ್ರಿಗೋಗಿ ಹೇಳಲ್ಲ, ನಿಮ್ಮ ಓನರ್ಗೋಗಿ ಹೇಳಲ್ಲ. ನಿನಗಿನ್ ಭಯ ಆಯಿತು. 50 ರೂಪಾಯಿ ಕೊಟ್ಟ. ಮತ್ತೆ ಬಂದ ಮಾರನೇ ದಿನ, ಮತ್ತೆ ಬಂದು ದುಡ್ಡು ಕೇಳ್ತವನೆ. ಇವನಿಗಿನ್ ತಡಿಲಿಕ್ಕೆ ಆಗಿಲ್ಲ. ಹೋದ ಯಜಮಾನ್ರ ಹತ್ರ ಹೋದ. ಯಜಮಾನ್ರೆ, ಬಾತ್ಕೋಳಿಗಳಿದಾವಲ್ಲ? ಇದಾವೆ. ಎಲ್ಲ ಚೆನ್ನಾಗಿದೆಯೇನಪ್ಪ? ಎಲ್ಲ ಚೆನ್ನಾಗಿದೆ. ಈ ಥರ ಮೇಯಿಸ್ಬೇಕಾದ್ರೆ ಕೋಲು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಇದಕ್ಕೆ ಬಿತ್ತು ಯಜಮಾನ್ರೆ, ಸತ್ತೋಯ್ತಾ ಯಜಮಾನ್ರೆ, ಕ್ಷಮಿಸ್ಬಿಡ್ರಿ, ತಪ್ಪಾಯಿತು. ಹೌದಾ? ಮಿಕ್ಕಿದವೆಲ್ಲ ಚೆನ್ನಾಗಿದ್ದಾವೆ ತಾನೆ? ಮಿಕ್ಕಿದೆಲ್ಲ ಕೋಳಿಗಳು ಚೆನ್ನಾಗಿದೆ, ಆರೋಗ್ಯಕರವಾಗಿದೆ, ಮೊಟ್ಟೆ ಇಡ್ತಿದ್ದೆಲ್ಲ ಚೆನ್ನಾಗಿ ಟೈಮ್ ಎಲ್ಲ ನೀನು ನೋಡ್ಕೊಳ್ತಿದ್ದೆಲ್ಲ ಪರ್ಫೆಕ್ಟಾಗಿ? ಒಂದೇ ತಾನೇ ಸತ್ತೋಗಿರೋದು? ಸರಿ ಆಯ್ತು ಬಿಡು, ತಲೆಗೆಡ್ಸ್ಕೊಬೇಡ, ನಾನು ನೋಡ್ಕೊಳ್ತೇನೆ. ಮಿಕ್ಕಿದವುಗಳನ್ನ ಚೆನ್ನಾಗಿ ಮುಂದೆ ಹುಷಾರಾಗಿ ನೋಡ್ಕೊ ಅಂತ ಹೇಳಿದ್ರು. ಖುಷಿ ಆಗೋಯ್ತು ಇವನಿಗೆ, ಖುಷಿ ಆಗೋಯ್ತು. ಬಂದ ಅವ್ನ ಕೆಲಸ ಅವ್ನು ಮಾಡ್ಕೊಳ್ತಿರ್ಬೇಕಾದ್ರೆ ಇವನು ಬಂದ. ಮತ್ತೆ ಫ್ರೆಂಡು ನೋಡ್ದವನಿದ್ದಾನಲ್ಲ, ಅವ್ನು ಬಂದ್ಬಿಟ್ಟು ಕೊಡು ನನಗೆ 100 ರೂಪಾಯಿ ಅಂದ. ನಾನು ಕೊಡಲ್ಲ ಅಂದ. ಅವನಿಗೆ ಶಾಕು, ಯಾಕೆ ಇವ್ನು ಕೊಡಲ್ಲ ಅಂತವನೇ? ಇಲ್ಲ, ನೀನು ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಯಜಮಾನ್ರಿಗೆ ಹೋಗಿ ಹೇಳ್ಬಿಡ್ತೀನಿ. ಹೇಳ್ಕೊ. ಭಯ ಇಲ್ವಾ? ಇಲ್ಲ. ಕೊಡಲ್ಲ. ಏನು ಮಾಡ್ಕೋತೀಯ ಮಾಡ್ಕೊ, ನಾನು ನಿನಗೇನು ಕೊಡಲ್ಲ. ಮೊದಲಿಲ್ಲದೆ ಇರುವಂಥ ಧೈರ್ಯ ಇವಾಗ ಹೆಂಗೋ ಬಂತ ಅವನಿಗೆ. ಮೊದಲು ಅವ್ನು ಕೇಳಿದಷ್ಟು ಕೊಡ್ತಿದ್ದ, ಇವಾಗ ಅವನಿಗೆ ಧೈರ್ಯ ಬಂತು. ಎಲ್ಲಿಂದ ಬಂತ ಧೈರ್ಯ ಹೇಳಿ? ಮಾಡಿದ ತಪ್ಪನ್ನು ಹೋಗ್ಬಿಟ್ಟು ಯಜಮಾನ್ರ ಹತ್ರ ಒಪ್ಕೊಂಡಿದ್ದ ತಕ್ಷಣ ಯಜಮಾನ್ರು ಏನು ಮಾಡಿದ್ರು? ಕ್ಷಮಿಸ್ಬಿಟ್ರು. ಆಯ್ತಲ್ಲ, ತಪ್ಪಾಯ್ತಲ್ಲ, ಆಗಿದ್ದೇನೋ ಆಗೋಯ್ತು, ಇನ್ನು ಮುಂದೆ ಆ ಥರ ನೀನು ಮಾಡ್ದಿರಾ ಹುಷಾರಾಗಿ. ಯಜಮಾನ್ರ ತಪ್ಪನ್ನ ಕ್ಷಮಿಸ್ಬಿಟ್ರು ಅಂತಂದ್ಮೇಲೆ ಇವನು ಯಾರಿಗೆ ಹೆದರಬೇಕು? ಯಾರಿಗೂ ಹೆದರ್ಬೇಕಾರಂತ ಅವಶ್ಯಕತೆ ಇಲ್ಲ. ಅವ್ನು ಬಂದು ಕೇಳ್ತವನೆ, ಏನು ಮಾಡ್ಕೊಳ್ತೀಯೋ ಮಾಡ್ಕೊ, ನಾನು ನಿನ್ನ ಮಾತನ್ನು ಮಾತ್ರ ಕೇಳಲ್ಲ. ಎಲ್ಲಿಂದ ಬಂತ ಧೈರ್ಯ? ಮಾಡಿದ ತಪ್ಪನ್ನು ಒಪ್ಪಿಕೊಂಡದ್ದರಿಂದ. ನಾವು ತಪ್ಪು ಮಾಡಿದಾಗ ಒಪ್ಕೊಳ್ಳೋದಕ್ಕೆ ನಮಗೆ ಧೈರ್ಯ ಬೇಕೇ ಹೊರತು ಮಾಡೋದಕ್ಕಲ್ಲ. ಮಾಡೋದಕ್ಕೆ ಬಂದಂಥ ಧೈರ್ಯ ಒಪ್ಕೊಳ್ಳೋದಕ್ಕೆ ನಮಗೆ ತುಂಬ ಸತಿ ಇರಲ್ಲ. ಮಾಡಬೇಕಾದ್ರೆ ಧೈರ್ಯ ಇತ್ತು ತಾನೆ, ಮತ್ತು ಒಪ್ಕೊಳ್ಬೇಕಾದ್ರೂ ಕೂಡ ಅದೇ ಧೈರ್ಯ ನಮ್ಮ ಜೀವನದಲ್ಲಿ ಇರಬೇಕು. ಒನ್ಸ್ ಒಪ್ಕೊಂಡ್ರೆ ನನ್ನ ದೇವರು ಎಂಥವನಂತ ದೇವರ ವಾಕ್ಯ ಹೇಳುತ್ತೆ, ನೀತಿವಂತನು ಕನಿಕರವುಳ್ಳವನಾಗಿರೋದ್ರಿಂದ ನನ್ನ ತಪ್ಪನ್ನು ಆತನು ಕ್ಷಮಿಸಿ ಮಾಡಬೇಕಿಂದ ಕೇಡಿಗೆ ಮನಮರುಗಿ ನಿನಗೆ ಒಳ್ಳೆಯದನ್ನು ಮಾಡುವಂಥ ದೇವರಾಗಿದ್ದಾರೆ, ಕ್ಷಮಿಸುವಂಥ ದೇವರಾಗಿದ್ದಾರೆ. ಕ್ಷಮಿಸಿದ ನಂತರ ಏನು ಬರುತ್ತೆ ನನಗೆ? ಧೈರ್ಯ. ಯಾರ ಹತ್ರನೂ ತಲೆ ಬಗ್ಗಿಸದೇ ಇರುವಂಥ ಧೈರ್ಯ, ಯಾರ ಹತ್ರನೂ ಕೂಡ ಕಣ್ಣು ತಗ್ಗಿಸದೇ ಇರುವಂಥ ಧೈರ್ಯ, ತಲೆ ಎತ್ತುಕೊಂಡು ನಡೆಯುವಂಥ ಧೈರ್ಯ ಯಾರಿಗೆ ಸಿಗುತ್ತೆ? ನಮಗೆ. ಯಾವಾಗ ಸಿಗುತ್ತೆ? ಒಪ್ಕೊಂಡು ಬಿಟ್ಟ ನಂತರ. ಹಾಗಾಗಿ ಒಪ್ಕೊಳ್ಳೋಣ ಪ್ರಿಯರೇ. ನಾವು ಮನುಷ್ಯರು, ನಾವು ಬಲಹೀನರು, ನಿಜ. ಬಲಹೀನರಾಗಿರುವಂಥ ನಮಗೆ ಬಲವಂತನಾದ ಕ್ರಿಸ್ತನು ಬೇಕು ಅಂತಂದರೆ ಏನಾಗಬೇಕು? ನಾನು ಬಲಹೀನನಂತ ದೇವರ ಹತ್ರ ಹೋಗೋವರೆಗೂ ದೇವರು ಬರಲ್ಲ. ಅರ್ಥ ಆಗ್ತಿದೆಯಾ? ನನಗೆ ಜಿಮ್ ಬಾಡಿ ಬೇಕಂದ್ರೆ ಏನು ಮಾಡಬೇಕು? ಜಿಮ್ಮಿಗೆ ಹೋಗ್ಬೇಕು. ಟ್ರೈನರ್ ಬಂದು ನಿನ್ನೆ ನಡ್ಕೊಂಡು ಹೋಗಲ್ಲ. ಜಿಮ್ಮಲ್ಲಿ ಮಾಡ್ತಿರುವಂಥ ಜಿಮ್ ಟ್ರೈನರ್ ಬಂದ್ಬಿಟ್ಟು ನಿನ್ನೆ ನಡ್ಕೊಂಡು ಹೋಗ್ಬಿಟ್ಟು ನಿನಗೆ ಬಾಡಿ ಬರೋ ಥರ ನಾನು ಮಾಡ್ತೇನೆ ಅಂತ ಹೇಳ್ಬಿಟ್ಟು ಅವ್ನು ನಿನ್ನೆ ನಡ್ಕೊಂಡು ಹೋಗಲ್ಲ. ನಿನಗೆ ಬೇಕು ಅಂತಂದರೆ ನೀನು ಹೋಗ್ಬೇಕು. ಕ್ಷಮಾಪಣೆ ನಿನಗೆ ಬೇಕು. ದೇವರ ಮುಂದೆ ನೀನು ಪರಿಶುದ್ಧನಾಗಿರಬೇಕು, ಮನುಷ್ಯರ ಮುಂದೆ ಧೈರ್ಯವಾಗಿರಬೇಕು. ಯಾವ ತಪ್ಪನ್ನು ಮಾಡದೇ ಇರುವಂಥ ನಿಷ್ಕಳಂಕವಾದಂಥ ಜೀವನ ನನ್ನದಾಗಿರಬೇಕು ಅಂತಂದರೆ ಒಪ್ಕೊಳ್ಬೇಕು ದೇವರ ಹತ್ರ. ಒಪ್ಪಿಕೊಂಡ್ರೇ ಬಿಡುಗಡೆ, ಒಪ್ಪಿಕೊಂಡ್ರೇ ಕ್ಷಮಾಪಣೆ. ಕೊನೆಯದಾಗಿ ನೋಡ್ಕೊಂಡು ಮುಗಿಸ್ಕೊಳ್ಳೋಣ.
ಮೊದಲು ಓದಿದಂಥ ವಚನ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. ಪ್ರಾರಂಭದ ಅಧ್ಯಾಯ 9ನೇ ವಚನ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವ. ನಿನ್ನ ನನ್ನ ದೇವರು, ನಿನ್ನ ನನ್ನ ವಿಮೋಚಕನು ಶ್ರೇಷ್ಠನಾಗಿರುವುದರಿಂದ ಆತನನ್ನು ಯಾವತ್ತೂ ಬಿಟ್ಕೊಳ್ಳೋದಕ್ಕೆ ಹೋಗಬೇಡಿ. ನಾವು ತಪ್ಪುಗಳನ್ನು ಮಾಡಿದ ನಂತರ ಒಪ್ಪಿಕೊಳ್ಳುವುದಾದರೆ ಆ ತಪ್ಪುಗಳನ್ನು ದೇವರು ಕ್ಷಮಿಸ್ತಾರೆ. ಕ್ಷಮಿಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಕ್ಷಮಿಸಬೇಕಂತಂದರೆ ಒಪ್ಪಿಕೊಂಡು ಅವುಗಳನ್ನು ನಾವು ಬಿಡಬೇಕು. ಸೊ ಪ್ಲೀಸ್ ಡೋಂಟ್ ಮೇಂಟೈನ್ ಎನಿ ಸೀಕ್ರೆಟ್ಸ್. ಇಫ್ ಯು ಆರ್ ಮೇಂಟೈನಿಂಗ್ ಎನಿ ಕೈಂಡ್ ಆಫ್ ಸೀಕ್ರೆಟ್ಸ್ ಇನ್ ಯುವರ್ ಲೈಫ್, if you are far away from God, if you are maintaining any secrets in your life, you are very 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 far from God. ದೇವರಿಂದ ಬಹಳ ದೂರ ಇದ್ದೀರಾ ಅಂತ ಅರ್ಥ. ಸೊ ಪ್ಲೀಸ್ ಡೋಂಟ್ ಮೇಂಟೈನ್ ಎನಿ ಸೀಕ್ರೆಟ್ಸ್. ದೇವರ ಹತ್ರ ಪರಿಶುದ್ಧರಾಗಿಯೂ ನಿರ್ದೋಷಿಗಳಾಗಿಯೂ ಜೀವಿಸೋಣ. ಅದಕ್ಕಾಗಿಯೇ ದೇವರು ನಮ್ಮೆಲ್ಲರನ್ನು ಕರೆದಿದ್ದಾರೆ. ದೇವರಿಗೋಸ್ಕರ ಹೆಚ್ಚಾಗಿ ಬದುಕೋಣ. ನಮ್ಮ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳುವುದಾದರೆ ದೇವರು ನಮ್ಮನ್ನು ನೀತಿವಂತನೂ ನಂಬಿಗಸ್ತನಾಗಿರೋದ್ರಿಂದ ನಮ್ಮನ್ನು ಶುದ್ಧಿ ಮಾಡುವಂಥವರಾಗಿದ್ದಾರೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೆ, ಯಾವುದನ್ನು ಮಾಡಬಾರದೆಂಬುದಾಗಿ ನಾವು ಅಂದುಕೊಂಡು ನಿಮ್ಮನ್ನು ನಂಬಿ ದೀಕ್ಷೆಯನ್ನು ಹೊಂದಿ ನಿಮ್ಮ ಮಾರ್ಗಕ್ಕೆ ಬಂದಿದ್ದೆವೋ ಅವುಗಳನ್ನೇ ಮಾಡುವಂಥ, ಅವುಗಳಲ್ಲೇ ಬಿದ್ದು ಹೋಗುವಂಥ ಪರಿಸ್ಥಿತಿಗಳಲ್ಲಿ ನಾವಿದ್ದೇವೆ. ನಮ್ಮನ್ನು ಕ್ಷಮಿಸಿ. ಇನ್ನು ಮುಂದಾದರೂ ಎಚ್ಚರಿಕೆಯಿಂದ ಇದ್ದು ಕರ್ತನೆ ನಿಮ್ಮ ನಾಮವನ್ನು ಮಹಿಮೆ ಪಡಿಸೋರಾಗಿ ನಾವೆಲ್ಲರೂ ಇರುವಂತೆ ನಮಗೆ ಕೃಪೆ ತೋರಿಸಿ. ಕಳೆದ ಕಾಲವೆಲ್ಲ ನಮ್ಮನ್ನು ಕಾಪಾಡಿ ನಡೆಸಿಕೊಂಡು ಬಂದಿದ್ದೀರ, ನಿಮಗೆ ವಂದನೆಗಳು. ಇನ್ನು ಮುಂದೆಯೂ ಕರ್ತನೆ ಈ ಮಾತುಗಳನ್ನು ಕೇಳಿದ ನಾವು, ಈ ಸಂದೇಶವನ್ನು ಕೇಳಿದ ನಾವು ನಮ್ಮ ಜೀವನಗಳನ್ನು ನಿಮಗೋಸ್ಕರ ಮುಡುಪಾಗಿಟ್ಟು ಕರ್ತನೆ ಲೋಕಕ್ಕಾಗಲಿ ಲೋಕದಲ್ಲಿರುವವುಗಳಿಗಾಗಲಿ ನಾವು ಆಶಿಸದೆ ನಿಮ್ಮನ್ನೇ ದೃಷ್ಟಿಸಿ ನಿಮ್ಮನ್ನೇ ನೋಡುವಂತಹ ಮಹಾಭಾಗ್ಯವನ್ನು ನಮಗೆ ನೀವು ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಇದುವರೆಗೂ ನಮ್ಮೆಲ್ಲರನ್ನು ಕಾಪಾಡಿದ ದೇವರೇ ನಿಮಗೆ ವಂದನೆಗಳು. ಇನ್ನು ಮುಂದೆಯೂ ಕರ್ತನೆ ನಿಮ್ಮ ಮಾತುಗಳಿಂದ ನಮ್ಮನ್ನು ಬಲಪಡಿಸಿ ಎಚ್ಚರಿಸಿ ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ನಾವೆಲ್ಲರೂ ತವಕ ಪಡುವವರಾಗಿರುವಂತೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಆಮೆನ್. ಆಮೆನ್.